College, Dharwad. My name is Anita. I am handling Business Environment subject for BCom first sem students. Okay, last class we have discussed impact on cultural environment. Impact ಅನ್ನು ನಾವು ಕಲಿತೀವಿ. ಅದರಲ್ಲಿ ಇಂಪ್ಯಾಕ್ಟ್ ಆನ್ ಮ್ಯಾನೇಜ್ಮೆಂಟ್, ಇಂಪ್ಯಾಕ್ಟ್ ಆನ್ ಬಿಸ್ನೆಸ್, ಮಾರ್ಕೆಟಿಂಗ್, ಪ್ರೊಡಕ್ಷನ್, ಕಲ್ಚರ್, ಎಜುಕೇಷನ್, ಈ ರೀತಿಯಾಗಿ ನಾವು ಇಂಪ್ಯಾಕ್ಟನ್ನು ಲಾಸ್ಟ್ ಕ್ಲಾಸಲ್ಲಿ ಕಲಿತ್ವಿ. ಇನ್ ದಿಸ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ವಿತ್ ಯು ದ ಅನದರ್ ಟಾಪಿಕ್, cultural and ethics in business. Okay, first one is we have to consider ethics. What is ethics? ಬಿಸ್ನೆಸ್ ಎಥಿಕ್ಸ್ ಅಂತ ಹೇಳಿ ಕರೀತಾರೆ, ಕನ್ನಡದಲ್ಲಿ ನೀತಿಶಾಸ್ತ್ರ ಅಥವಾ ನೈತಿಕತೆ ಅಂತ ಹೇಳಿ ಕರೀತಾರೆ. ಎಥಿಕ್ಸ್ ಈಸ್ ನಥಿಂಗ್ ಬಟ್ ಕ್ಯಾರೆಕ್ಟರ್ ಆ್ಯಂಡ್ ಅ ಮ್ಯಾನರ್. ಕ್ಯಾರೆಕ್ಟರ್ ಆ್ಯಂಡ್ ಅ ಮ್ಯಾನರ್. ಎಥಿಕ್ಸ್ ಆರ್ ದ ಮಾರಲ್ ಪ್ರಿನ್ಸಿಪಲ್ ಆರ್ ವ್ಯಾಲ್ಯೂಸ್ practiced by a person or a group or organization. Ethics may be internal or external. ಒಬ್ಬ ವ್ಯಕ್ತಿ ಏನಾಗ್ತಾನೆ ಹೇಳಿ, ಅವನು ಪ್ರಾಕ್ಟೀಸ್ ಅವ ಪ್ರಿನ್ಸಿಪಲ್ಸ್ಗಳನ್ನ ಫಾಲೋ ಮಾಡ್ತಾರೆ. ಈ ರೀತಿಯಾಗಿರ್ಬೇಕು. ಆರ್ಗನೈಸೇಷನ್ ಆಗಿರ್ಬೋದು, ಗ್ರೂಪ್ ಆಗಿರ್ಬೋದು, ಪರ್ಸನ್ ಆಗಿರ್ಬೋದು. ಓಕೆ, ಎಥಿಕ್ಸ್ ಮೇ ಬಿ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್. ಇಂಟರ್ನಲಲ್ಲಿ ಆಗಿರೋ ಪ್ರಾಕ್ಟೀಸ್ ಮಾಡ್ಬೋದು, ಎಕ್ಸ್ಟರ್ನಲ್ಲಿ ಆಗಿದ್ರು ಕೂಡ ಪ್ರಾಕ್ಟೀಸ್. ಇಂಟರ್ನಲ್ ಅಂತಂದರೆ ಫಾರ್ ಎಕ್ಸಾಂಪಲ್ ನನ್ನ ಸೇಕ್ ಅಥವಾ ಫಾರ್ ಮೈ ಸೇಕ್ ಅಂಥೇಳಿ ಕರಿಬೋದು. ನನಗೆ ಏನೇನು ಬೇಕು ಅದೇ ರೀತಿಯಾಗಿ ನಾನು ಡೆವಲಪ್ಮೆಂಟ್ ಮಾಡತ್ತೀನಿ, ಅದಕ್ಕೆ ಇಂಟರ್ನಲ್. ಎಕ್ಸ್ಟರ್ನಲ್ ಅಂತಂದರೆ ನನ್ನನ್ನು ಬಿಟ್ಟು ಅದರ್ಸಿಗೆ ನಾವೇನು ಹೆಲ್ಪ್ ಮಾಡ್ತೀವಿ ಅದಕ್ಕೆ ಏನಂತ ಹೇಳಿ ಕರೀತಾರೆ, ಎಕ್ಸ್ಟರ್ನಲ್ ಅಂಥೇಳಿ ಕರೀತಾರೆ. ಮೇ ಬಿ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಎರಡೂ ಇನ್ವಾಲ್ವ್ ಆಗಿರ್ತಾವೆ. ವೇದಲ್ಲಿ ಎಥಿಕ್ಸ್ ಅಂತಂದರೆ ಇಟ್ ಈಸ್ ಅ ಕೋಡ್ ಆಫ್ ಕಂಡಕ್ಟ್. ಕೋಡ್ ಆಫ್ ಕಂಡಕ್ಟ್ ವಿಚ್ ಗೈಡ್ ದಿ ಇಂಡಿವಿಜುವಲ್ ಟು ಅದರ್ಸ್. ಒಬ್ಬ ಇಂಡಿವಿಜುವಲ್ಗೆ ಅದರ್ಸ್ನ ಯಾವ ರೀತಿಯಾಗಿ ನಾವು ಗೈಡ್ ಮಾಡಬೇಕು ಅನ್ನೋದನ್ನ ಏನು ಮಾಡ್ತಾರೆ, ಎಥಿಕ್ಸ್ ನಮ್ಗೆ ಹೇಳ್ಕೊಡ್ತಾರೆ. ಓಕೆ, ಇಂಡಿವಿಜುವಲ್ ದಸ್ ಇಟ್ ಈಸ್ ಎಥಿಕ್ಸ್ ಇಸ್ ಅ ಟರ್ಮ್ ಆಫ್ ಕೋಡ್ ಆಫ್ ಕಂಡಕ್ಟ್ ವಿಚ್ ಗೈಡ್ ದ ಇಂಡಿವಿಜುವಲ್ ಇನ್ ಡೀಲಿಂಗ್ಸ್ ವಿತ್ ಅದರ್ಸ್ ಆ್ಯಂಡ್ ಅ ಸೊಸೈಟಿ. In others word, ethics is deals with personal code of conduct, moral duty, concern with the human relationship with respect to what is right, what is wrong. What is right, what is wrong, good or bad. ಓಕೆ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದನ್ನು ನಾವು ಮಾಡಿದ್ರೆ ಚಲೋ ಆಗ್ತದೆ, ಯಾವುದನ್ನು ನಾವು ಮಾಡಿದ್ರೆ ಕೆಟ್ಟದ್ದಾಗ್ತದೆ ಅನ್ನೋದನ್ನು ನಮ್ಮ ಎಥಿಕ್ಸ್ ಹೇಳ್ಕೊಡ್ತದೆ. ನೈತಿಕತೆ ಹೇಳ್ಕೊಡ್ತದೆ ಅಥವಾ ನೀತಿಶಾಸ್ತ್ರ. ಎಲ್ಲ ಕಂಪ್ನೀಸು ಅವ್ರವ್ರ ಎಥಿಕ್ಸ್, ಬಿಸ್ನೆಸ್ಗಳ ಅವ್ರವ್ರ ಎಥಿಕ್ಸ್ಗಳನ್ನು ಫಾಲೋ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ರತನ್ ಟಾಟಾ ಕೇಳ್ಬೋದು, ಹೌದಲ್ವಾ? ಫೌಂಡರ್ ಆಫ್ ಟಾಟಾ ಅವ್ರು ಏನು ಮಾಡ್ತಾರೆ ಹೇಳಿ, ಅವ್ರದ್ದು ಒಂದು ಎಥಿಕ್ಸ್ ಅದ, ಅವರು ಒಂದು ಎಥಿಕ್ಸನ್ನು ಫಾಲೋ ಮಾಡ್ತಾರೆ. ಎಷ್ಟೋ ಸ್ಕೂಲ್ಸ್ಗಳನ್ನು ಅಡಾಪ್ಟ್ ಮಾಡಿಕೊಂಡು ಸ್ಕೂಲ್ಸ್ ಡೆವಲಪ್ಮೆಂಟಿಗೆ ಅಮೌಂಟನ್ನು ಕೊಡ್ತಾರೆ. ಅವ್ರ ಪ್ರಿನ್ಸಿಪಲ್ ಪ್ರಾಕ್ಟೀಸ್ ಬೈ ಅ ಪರ್ಸನ್ ಆರ್ ಗ್ರೂಪ್. ಇಂಟರ್ನಲ್ ಆರ್ ಎಕ್ಸ್ಟರ್ನಲ್. ಇದು ಎಕ್ಸ್ಟರ್ನಲ್ ಪರ್ಪಸ್, ಇಂಟರ್ನಲ್ ಅಲ್ಲ, ಎಕ್ಸ್ಟರ್ನಲ್. ಎಕ್ಸ್ಟ್ರಾ ಅವ್ರು ಮಾಡ್ತಾರೆ. ನೆಕ್ಸ್ಟ್ ಆಮೇಲೆ ತಾಜ್ ಹೋಟೆಲ್ನಲ್ಲಿ ಅದು ಬಾಂಬ್ ಬ್ಲಾಸ್ಟ್ ಆದಲ್ಲಿ ಎಷ್ಟೋ ಸೈನಿಕ ಸೋಲ್ಜರ್ಸ್ಗಳಿಗೆ ಏನಾಗಿದೆ ಹೇಳ್ರಿ, ಇಂಜುರಿ ಆಗಿದೆ. ಆ ಇಂಜುರಿ ಫ್ಯಾಮಿಲೀಸ್ಗಳಿಗೆ ಅವರು ಅಮೌಂಟನ್ನ ಡೊನೇಟ್ ಮಾಡ್ತಾರೆ. ಇಟ್ ಈಸ್ ಆಲ್ಸೋ ಅವ್ರದ್ದು, ಇಟ್ ಈಸ್ ಅವ್ರದ್ದು ಕೋಡ್ ಆಫ್ ಕಂಡಕ್ಟ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಇದು ಹೇಳ್ಬೋದು, ವಿಪ್ರೋ ಅದರದ್ದು ಫೌಂಡರ್ ಅಜಿಮ್ ಪ್ರೇಮ್ಜಿ, ಹೌದಾ? ಅವರು ತಮಿಳ್ನಾಡಲ್ಲಿ ಮತ್ತು ಕರ್ನಾಟಕದಲ್ಲಿ ಎಷ್ಟೋ ಸ್ಕೂಲ್ಸ್ಗಳನ್ನು ಅಡಾಪ್ಟ್ ಮಾಡಿಕೊಂಡು ಆಮೇಲೆ ಹಾಸ್ಪಿಟಲ್ಸ್ಗಳಲ್ಲಿ ಫ್ರೀ ಟ್ರೀಟ್ಮೆಂಟ್ಗಳನ್ನು ಕೊಡ್ತಾರೆ ಬಿಲೋ ಪವರ್ಟಿ ಲೆವೆಲಲ್ಲಿದ್ದಾಗ. ಆಮೇಲೆ ಈಗ ಮೊನ್ನೆ ಕೋವಿಡಲ್ಲಿ ಆಗಿರ್ಬೋದು, ಎಷ್ಟೋ ನಮ್ಮ ಇಂಡಿಯನ್ ಕಂಪ್ನೀಸ್ಗಳ ಗೋರ್ಮೆಂಟ್ ಕೂಡ ಕೈ ಜೋಡಿಸಿ ಎಷ್ಟೋ ಅಮೌಂಟನ್ನ ಡೊನೇಟ್ ಮಾಡ್ತಾರೆ. ಟಾಟಾ, ವಿಪ್ರೋ, ಇನ್ಫೋಸಿಸ್ ಆಗಿರ್ಬೋದು. ಇನ್ಫೋಸಿಸ್ ಬೆಸ್ಟ್ ಸುಧಾಮೂರ್ತಿ ಅವ್ರದ್ದು ನೋಡಿರಿ, ಅವ್ರದ್ದೊಂದು ಫೌಂಡೇಶನ್ ಸ್ಟಾರ್ಟ್ ಮಾಡಿಕೊಂಡು ಎಷ್ಟೋ ಬಡ ಮಕ್ಕಳಿಗೆ ಅಥವಾ ಎಷ್ಟೋ ಎಜುಕೇಷನ್ ಇಲ್ಲವರಿಗೆ ಅಥವಾ ಒಂದು ಸ್ಕೂಲ್ಗಳನ್ನು ಅಡಾಪ್ಟ್ ಮಾಡಿಕೊಂಡು ಅದು ಅವ್ರ ಎಥಿಕ್ಸ್. ಅದು ಅವ್ರದ್ದು ಕೋಡ್ ಆಫ್ ಕಂಡಕ್ಟ್. ಅವ್ರದ್ದು ಬಿಸ್ನೆಸ್ ಅದು ಎಕ್ಸ್ಟರ್ನಲ್, ಅದು ಇಂಟರ್ನಲ್ ಬೇರೆ. ಎಕ್ಸ್ಟರ್ನಲ್ ಅವ್ರದ್ದು ಏನು ಮಾಡ್ತಾರೆ ಹೇಳಿ, ಎಥಿಕ್ಸ್ಗಳನ್ನ ಫಾಲೋ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಏನಾಗ್ತದೆ, ಇದೆಲ್ಲ ಎಕ್ಸಾಂಪಲ್ಸ್ ಆಫ್ ಬಿಸ್ನೆಸ್ ಐತೆ. ಅದರ್ ದ್ಯಾನ್ ಅವ್ರ ಬಿಸ್ನೆಸ್ ಅವ್ರು ಏನು ಮಾಡ್ತಾರೆ ಹೇಳಿ, ಎಷ್ಟೋ
ಸೋಷಿಯಲ್ ವರ್ಕ್ಗಳನ್ನು ಮಾಡ್ತಿರ್ತಾರೆ. ಆಮೇಲೆ ನೀವು ಇದು ಇನ್ಫೋಸಿಸ್ದು ಇನ್ನೊಂದು ಎಕ್ಸಾಂಪಲ್ ಬೇಕಂತಂದರೆ ಮೊನ್ನೆ ನಿಮ್ದು ಫ್ಲಡ್ಸ್ ಎಲ್ಲ ಆದಾಗೂ ಕೂಡ ಅವ್ರು ಏನು ಮಾಡಿದ್ದಾರೆ, ಸುಧಾಮೂರ್ತಿ ಒಂದು ಫೌಂಡೇಶನನ್ನು ಸ್ಟಾರ್ಟ್ ಮಾಡಿಕೊಂಡು ಫ್ಲಡ್ಸಲ್ಲಿ ಎಷ್ಟೋ ಜನರಿಗೆ ನೆಸೆಸಿಟಿಗಳನ್ನು, ಡೈಲಿ ನೆಸೆಸಿಟಿಗಳನ್ನು ಪ್ರೊವೈಡ್ ಮಾಡಿದ್ದಾರೆ. ಈ ರೀತಿ ಎಷ್ಟೋ ಇದನ್ನು ಒಂದೆರಡು ಅಷ್ಟೇ ಎಕ್ಸಾಂಪಲ್ ಕೊಟ್ಟೆ, ಟಾಟಾ ಮತ್ತು ವಿಪ್ರೋ ಮತ್ತು ಇನ್ನೊಂದು ಇನ್ಫೋಸಿಸ್. ಹಂಗೆ ಎಷ್ಟೋ ಕಂಪ್ನೀಸ್ ಅದಾವೆ. ನೀವು ಫೋರ್ಡ್ ಆಗಿರ್ಬೋದು, ಆಮೇಲೆ ಇನ್ನೊಂದು ಹೀರೋ ಹೊಂಡಾ ಆಗಿರ್ಬೋದು, ಬೇಕಾದಷ್ಟು ಕಂಪ್ನೀಸ್ ಇದಾವೆ. ರಿಲಯನ್ಸ್ದು ಅಂಬಾನಿ, ನೀತಾ ಅಂಬಾನಿ ಅವರು ಒಂದು ಫೌಂಡೇಶನ್ ಸ್ಟಾರ್ಟ್ ಮಾಡ್ಕೊಂಡು ಬ್ಲೈಂಡ್ ಚಿಲ್ಡ್ರನ್ಸ್ಗೆ ಎಜುಕೇಷನ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ನೀವು ಮುಂಬೈ ಇಂಡಿಯನ್ಸ್ ಬ್ರ್ಯಾಂಡ್ ಎಂಬ ನೋಡಿರ್ಬೋದು. ಓಕೆ, ಹಂಗೆ ರೀತಿ ಏನಾಗ್ತದೆ, ಅವ್ರದ್ದು ಎಕ್ಸ್ಟ್ರಾ ಇದೆ, ಗೈಡ್ ಮಾಡ್ತದೆ, ಇಂಡಿವಿಜುವಲನ್ನು ಗೈಡ್ ಮಾಡ್ತದೆ. ಹೌ ನಾವು ಅದರ್ಸ್ಗೆ ಹೆಲ್ಪ್ ಮಾಡ್ಕೋಬೋದು, ಯಾವ ರೀತಿಯಾಗಿ ಅವ್ರ ಬಿಸ್ನೆಸ್ಸಿಗೆ ನಾವು ಹೆಲ್ಪ್ ಮಾಡ್ಬೋದು ಅನ್ನೋದನ್ನು ಎಥಿಕ್ಸ್ ನಮ್ಗೆ ಏನು ಮಾಡ್ತದೆ ಹೇಳ್ಕೊಡಿ. ಇಟ್ ಇಸ್ ಅ ಮಾರಲ್ ಆರ್ ಅ ಕ್ಯಾರೆಕ್ಟರ್, ಪ್ರಿನ್ಸಿಪಲ್ಸ್ ಆರ್ ದ ವ್ಯಾಲ್ಯೂಸ್ ಪ್ರಾಕ್ಟೀಸ್ ಬೈ ನ ಇಂಡಿವಿಜುವಲ್ ಆಗಿರ್ಬೋದು, ಗ್ರೂಪ್ ಆಗಿರ್ಬೋದು, ಆರ್ಗನೈಸೇಷನ್ ಆಗಿರ್ಬೋದು. ಎಥಿಕ್ಸ್ ಮೇ ಬಿ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್. ನೀವು ಮಸ್ಟ್ ನಿಮ್ಮ ಸೂಪರ್ ಸ್ಟಾರ್ಸ್ಗಳಾಗಿರ್ಬೋದು. ಎಷ್ಟೋ ಸೂಪರ್ ಸ್ಟಾರ್ ಸ್ಕೂಲ್ಸ್ಗಳನ್ನು ಅಡಾಪ್ಟ್ ಮಾಡ್ಕೋತಾರೆ. ಅವ್ರದ್ದು ಒಂದು ಚಾರಿಟಿ ಮಾಡಿಕೊಂಡು ಆರ್ಫನ್ಸ್ಗಳಿಗೆ, ಅನಾಥಾಶ್ರಮಗಳಿಗೆ, ಓಕೆ, ಅವಾಗೆಲ್ಲ ಏನು ಮಾಡ್ತಾರೆ ಹೇಳ್ರಿ, ಅವ್ರಿಗೇನು ಹೆಲ್ಪ್ ಸಹಾಯ ಮಾಡ್ತಾರೆ. ಅದೊಂದು ಎಥಿಕ್ಸ್. ಅದು ಅವ್ರ ಕಡೆ ಬಂದಂತಹ ಪ್ರಾಫಿಟನ್ನು ಅಥವಾ ಅವ್ರ ಕಡೆ ಆದಷ್ಟು ಅಮೌಂಟನ್ನು ಆದಷ್ಟು ಏನು ಹೆಲ್ಪ್ ಆಗ್ತದೆ ಅದನ್ನು ಮಾಡೋದು ಎಥಿಕ್ಸ್ ಅಂತ. ಅವ್ರದ್ದೊಂದು ಕೋಡ್ ಆಫ್ ಕಂಡಕ್ಟ್ ಅವ್ರನ್ನ ಬೆಳೆಸ್ಕೊಂಬಂದಿರ್ತಾರೆ. ಓಕೆ, ಇದು ಏನಾಗ್ತದೆ ಹೇಳಿ, ಎಥಿಕ್ಸ್ ಅಂತ ಹೇಳಿ ಕರ್ತಾರೆ. ಬಿಸ್ನೆಸ್ ಎಥಿಕ್ಸಲ್ಲೇ ಬರ್ತವೆ ಇವೆಲ್ಲ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದ ಮೀನಿಂಗ್ ಆಫ್ ಬಿಸ್ನೆಸ್ ಎಥಿಕ್ಸ್. ಲೀಗಲ್ ರೂಲ್, ಇದು ಲೀಗಲ್ ಕಾನೂನುಬದ್ಧವಾಗಿ ಅಲ್ಲ. ಇಟ್ ಈಸ್ ನಾಟ್ ಎನ್ಫೋರ್ಸ್ ಬೈ ಆಲ್. ಎಲ್ಲರಿಗೂ ನಾವು ಫೋರ್ಸ್ ಮಾಡಿ ಬರೋಕ್ಕಿಲ್ಲ. ಇದು ಅವ್ರದ್ದು ಕೋಡ್ ಆಫ್ ಕಂಡಕ್ಟ್. ಅವರು ಅದನ್ನ ಏನು ಮಾಡ್ಕೊಂಡಿರ್ತಾರೆ, ಬೆಳೆಸ್ಕೊಂಡು ಹೋಗಿರ್ತಾರೆ. ಈಗ ನಾವು ಹೋಗಿ ಯಾರೋ ಒಬ್ರು ರಿಚ್ ಪರ್ಸನ್ ಅದ, ನಿಮ್ಮ ಕಡೆ ಎಷ್ಟು ಅಮೌಂಟ್ ಅದ, ನೀವು ಡೊನೇಟ್ ಮಾಡಿರಿ ಅಂತೇಳಿ ನಾವೇನು ಅವ್ರಿಗೆ ಫೋರ್ಸ್ ಮಾಡೋಕ್ಕೆ ಬರೋಂಗಿಲ್ಲ. ಅವ್ರ ಕಡೆಯಿಂದನೇ ಅದು ಬರಬೇಕಾಗ್ತದೆ. ಇಟ್ ಈಸ್ ನಾಟ್ ಫೋರ್ಸ್ ಬೈ ಎನಿವನ್. ಓಕೆ, ಇಟ್ ಈಸ್ ನಾಟ್ ಅ ಲೀಗಲ್ ರೂಲ್. ಲೀಗಲ್ ರೂಲ್ ಅಲ್ಲ ಇದು. ನಾವು ಎಂಫೋರ್ಸ್ ಮಾಡಿ ಅವ್ರೊಬ್ಬರ ಮೇಲೆ ಅದನ್ನು ಬರ್ಡನ್ ಮಾಡಿಕೊಂಡು ಅದು ಆ ರೀತಿ ಎಥಿಕ್ಸ್ ಅಲ್ಲ. ಅವ್ರ ಕಡೆಯೇ ಅದು ಬಂದಿರಬೇಕು, ಅವರೇ ಅದನ್ನು ಮಾಡಬೇಕಾಗ್ತದೆ. ನಾವು ಯಾರೋ ಫೋರ್ಸ್ ಮಾಡಿ ಈಗ ಸೂಪರ್ ಸ್ಟಾರ್ಸ್ ಇರ್ತಾರೆ, ಅವರು ಒಂದಿಷ್ಟು ಅಮೌಂಟ್ಗಳನ್ನು ಡೊನೇಟ್ ಮಾಡ್ಬೇಕು ಅನ್ಸಿರ್ತೈತಿ. ಅವ್ರು ತಮ್ಮದೇ ಒಂದು ಚಾರಿಟಿ ತೊಗೋತಾರೆ. ಚಾರಿಟಿ ತೊಗೊಂಡು ಅವ್ರ ಹೆಸರಲ್ಲೇನೆ ಅದನ್ನು ಸ್ಟಾರ್ಟ್ ಮಾಡಿಕೊಂಡು ಒಂದಿಷ್ಟು ಜನರಿಗೆ ಹೆಲ್ಪ್ ಆಗೋಂಗೆ ಮಾಡ್ತಾರೆ. ನಿಮ್ಮದು ನೀವು ಡೇ ಟು ಡೇದಲ್ಲಿ ಎಕ್ಸಾಂಪಲ್ಸ್ಗಳನ್ನ ಸೂಪರ್ ಸ್ಟಾರ್ ಅಷ್ಟು ಕನ್ನಡ ಶಾಲೆಗಳನ್ನು ಅಡಾಪ್ಟ್ ಮಾಡಿಕೊಂಡ್ರು, ಇಷ್ಟು ಕನ್ನಡ ಶಾಲೆಗಳನ್ನ ಅಡಾಪ್ಟ್ ಮಾಡಿಕೊಂಡ್ರು. ಸುದೀಪ್ ಅವರಾಗಿರ್ಬೋದು, ನೀವೆಲ್ಲ ಇದು ನ್ಯೂಸ್ಗೆ ಅವ್ರದ್ದೊಂದು ಎಥಿಕ್ಸ್ ಅದ, ಅವ್ರದ್ದೊಂದು ಕೋಡ್ ಆಫ್ ಕಂಡಕ್ಟ್ ಆಗಿರ್ತದೆ. ಓಕೆ, ಸ್ಟೇಟ್ ವೆದರ್ ಇಟ್ ಈಸ್ ಅ ಲೀಗಲ್ ರೂಲ್ ಆರ್ ಎನ್ಫೋರ್ಸ್ಡ್ ಬೈ ದ ಸ್ಟೇಟ್. ಫಾರ್ ಎಕ್ಸಾಂಪಲ್, ನೆವರ್ ಟೆಲ್ ಲೈ. ನಾವು ಸುಳ್ಳು ಹೇಳಬಾರ್ದು ಅಂತ ಹೇಳ್ತೀವಿ, ಅದನ್ನು ನಾವು ಹೇಳ್ತೀವಿ. ಓಕೆ, ರೂಲನ್ನು ಹೇಳ್ತೀವಿ. ಯಾರೂ ಸುಳ್ಳು ಹೇಳಲ್ಲ ಹೇಳ್ತಾರೆ. ಸಮ್ ಎಕ್ಸ್ಟೆಂಟ್ ಹೇಳ್ತಾರೆ ಅದಲ್ವ. ಅದಕ್ಕೆ ಅದೇನಂತಾರೆ, ಇಟ್ ಈಸ್ ನಾಟ್ ಎನ್ಫೋರ್ಸ್ಡ್ ಬೈ ದ ಸ್ಟೇಟ್ ಆರ್ ದ ಸೆಂಟ್ರಲ್ ಗೌರ್ಮೆಂಟ್. ನಾವು ಗೌರ್ಮೆಂಟ್ ಕಡೆಯಿಂದ ಅದು ಎನ್ಫೋರ್ಸ್ ಮಾಡೋಕ್ಕೆ ಬರೋಂಗಿಲ್ಲ. ಇಟ್ ಮೇ ಬಿ ರಿಗಾರ್ಡಿಂಗ್ ದ ಇಂಟರ್ನಲ್ ಆರ್ ದ ಎಕ್ಸ್ಟರ್ನಲ್ ವಿತ್ ಹಿಮ್ಸೆಲ್ಫ್. ಫಸ್ಟ್ ಹಿಮ್ಸೆಲ್ಫ್ ನಮ್ಮದು ನೋಡ್ಕೋಬೇಕು. ಫಸ್ಟ್ ವಿ ಆರ್ ಇನ್ ವೆಲ್ ಬಿಲ್ಟ್, ನಮ್ಮ ಕಡೆ ಚಲೋ ಅದ ಅಥವಾ ನಮ್ದು ಸಫಿಷಿಯೆಂಟ್ ಅದ ಅಂದ್ರೆ ನಾವೇನು ಮಾಡ್ತೀವಿ ಹೇಳಿ, ಅದರ್ಸ್ ಅಥವಾ ಸೊಸೈಟಿ ಬಗ್ಗೆ ನಾವು ಟೇಕ್ ಕೇರ್ ಮಾಡ್ತೀವಿ. ನಮ್ಮ ಕಡೆನೇ ಇಲ್ಲ ಅಂತಂದ್ರೆ ಯಾರು ಅವಾಗ ಸೊಸೈಟಿ ಬಗ್ಗೆ ಥಿಂಕ್ ಮಾಡಲ್ಲ. ಓಕೆ, ಅವಾಗ ಏನು ಮಾಡ್ತಾರೆ ಹೇಳ್ರಿ, ಅವರು ಫಸ್ಟ್ ತಮ್ಮದು ನೋಡ್ಕೊತಾರೆ. ಈಗ ಹಂಗೆ ದ ಸೇಮ್ ವೇ ಫಸ್ಟ್ ಹಿಮ್ಸೆಲ್ಫ್ ಇಂಟರ್ನಲಲ್ಲಿ ನಾ ಸಫಿಷಿಯೆಂಟ್ ಅದೇನೇ ನಾನು ನೋಡ್ಕೋಬೇಕು. ನೆಕ್ಸ್ಟ್ ಎಕ್ಸ್ಟರ್ನಲ್ಲಿಗೆ ನಾನು ಯೋಚನೆ ಮಾಡಬೇಕಾಗ್ತದೆ. ಓಕೆ, ನಾ ಎಕ್ಸ್ಟರ್ನಲ್ ಅಥವಾ ನನ್ನ ಕಡೆ ನಂಗೆ ಸಫಿಷಿಯೆಂಟ್ ಅಮೌಂಟ್ ಅದ, ನಾ ಆ ಅಮೌಂಟನ್ನು ಯಾವ ರೀತಿಯಾಗಿ ಯುಟಿಲೈಸೇಷನ್ ಮಾಡ್ಕೋಬೇಕು ಅನ್ನೋದನ್ನು ಐ ಹ್ಯಾವ್ ಟು ಥಿಂಕ್. ವೆನ್ ಹಿ ವಿಶಸ್ ಟು ಟ್ರೀಟ್ ಬೈ ದ ಅದರ್ಸ್, the mandatory for the manager fair with the dealings with the subordinate with the co-workers. ಫಾರ್ ಎಕ್ಸಾಂಪಲ್, ಮ್ಯಾನೇಜರ್ಸ್ದು ಏನು ಎಥಿಕ್ಸ್ ಅಂತಂದ್ರೆ, ಅಥವಾ ಅವ್ರು ಏನು ಕೋಡ್ ಆಫ್ ಕಂಡಕ್ಟ್ ಮಾಡ್ಬೇಕಂದ್ರೆ ತನ್ನ ವರ್ಕರ್ಸ್ ಕೂಡ ತನ್ನ ಕೋವರ್ಕರ್ಸ್ ಕೂಡ ಅವ್ರು ಏನು ಮಾಡ್ಬೇಕು ಹೇಳಿ, ಬಿಹೇವಿಯರ್ ಚಲೋ ಇರಬೇಕಾಗ್ತದೆ. ಅವ್ರ ಎಥಿಕ್, ಒನ್ ಶುಡ್ ನೆವರ್ ಡಿಸ್ಕ್ರಿಮಿನೇಟ್ ಬೈ ದ ಶೋಯಿಂಗ್ ಸ್ಪೆಷಲ್ ಪ್ರಿವಿಲೇಜ್ ವೆದರ್ ದ ರೆಮ್ಯುನರೇಷನ್ ಆರ್ ನಾಟ್. Confident information received by one should never disclose the others, nor use for the own benefit, nor for disadvantages for the others. It is also one of the code of conduct. ನಾವು ಎಂಪ್ಲಾಯಿನ ನಂಬಿರ್ತೀವಿ ಅಂತ ನಮ್ಮ ಇನ್ಫಾರ್ಮೇಷನ್ಸನ್ನು ಲೀಕ್ ಮಾಡಬಾರ್ದು, ನಮ್ಮ ಇನ್ಫಾರ್ಮೇಷನನ್ನು ಇನ್ನೊಬ್ಬರಿಗೆ ಹೇಳಬಾರ್ದು. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ
ಎಥಿಕ್ ಅಂತ ಹೇಳಿ ಕರಿಬೋದು, ಎಥಿಕ್ಸ್ ಅಂತ ಹೇಳಿ. ಇಂಟರ್ನಲ್ದು ಇಂಟರ್ನಲ್ ಪಾರ್ಟಲ್ಲಿ ಚರ್ಚೆ ಆಗೋದನ್ನು ನಾವು ಎಕ್ಸ್ಟರ್ನಲಲ್ಲಿ ಹೋಗಿ ಹೇಳಬಾರ್ದು. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಕೋಡ್ ಆಫ್ ಕಂಡಕ್ಟ್ ಆಫ್ ಅ ಎಂಪ್ಲಾಯರ್ ಅಂಥೇಳಿ ಹೇಳ್ಬೋದು. ಇನ್ ಆಫ್ ಬಿಸ್ನೆಸ್ ಮೆನ್ ಆ್ಯಂಡ್ ಇಂಡಿವಿಜುವಲ್ ಎಥಿಕ್ಸ್ ಈಸ್ ಓನ್ ಬಿಹೇವಿಯರ್ ಆ್ಯಂಡ್ ಡೀಲಿಂಗ್ಸ್. ಅವರು ತಮ್ಮ ಓನ್ ಡೀಲಿಂಗ್ಸ್ ಬಗ್ಗೆ ಫಸ್ಟ್ ಥಿಂಕ್ ಮಾಡಬೇಕು. ಮೆನಿ ಪೀಪಲ್ಸ್ ಬಿಲೀವ್ಸು, ಹೌದು, ಫಸ್ಟ್ ಎಲ್ಲರೂ ಏನು ಮಾಡ್ತಾರೆ ಹೇಳಿ, ತಮ್ಮದು ಅಥವಾ ನಮ್ಮ ಇಂಟರ್ನಲ್ಗೆ ಫೌಂಡೇಶನ್ ಸ್ಟ್ರಾಂಗ್ ಆಗಿತ್ತಂದ್ರೆ ನಾವು ಎಷ್ಟಾದರೂ ಬಿಲ್ಡಿಂಗ್ ಕಟ್ಬೋದು. ಫೌಂಡೇಶನ್ನ ಸ್ಟ್ರಾಂಗ್ ಇಲ್ಲ ಅಂತ ನೀವು ಎಷ್ಟು ಲಕ್ಷ ಬಿಲ್ಡಿಂಗ್ ಕಟ್ಟರು ಅದು ನೆಕ್ಸ್ಟ್ ಕೊಲ್ಯಾಪ್ಸ್ ಆಗೋದೇನೆ. ದ ಸೇಮ್ ವೇ ಫೌಂಡೇಶನ್ ನಮ್ದು ಏನಿರ್ಬೇಕು ಹೇಳಿ, ಫಸ್ಟ್ ನಾವು ಇಂಡಿವಿಜುವಲ್ ಆಗಿ ನಮ್ಮದು ಫೌಂಡೇಶನ್ ಚಲೋ ಇರಬೇಕು, ನೆಕ್ಸ್ಟ್ ಅದರ್ಸ್ ಬಗ್ಗೆ ಥಿಂಕ್ ಮಾಡ್ತಾರೆ. ಓಕೆ, ಬಟ್ ಇಟ್ ಈಸ್ ನಾಟ್ ಕರೆಕ್ಟ್. ಬಟ್ ಇಂಡಿವಿಜುವಲ್ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ ಟು ಎಥಿಕ್ ನಾಟ್ ಫಾರ್ ಹಿಮ್ಸೆಲ್ಫ್ ಬಟ್ ಆಲ್ಸೋ ಅದರ್ಸ್. ಅದರಲ್ಲಿನೂ ಕೂಡ ಈ ₹1 ಅದ ಅಂತಂದ್ರೂ ಅದರಲ್ಲಿ ಒಂದು ಹಾಫ್ ಅಥವಾ 1/4 ಆಲ್ಸೋ ಅಥವಾ ಅದರಲ್ಲಿ 1% ಆದರೂ ನಾವೇನು ಮಾಡ್ಬೇಕು ಹೇಳ್ರಿ, ಡೊನೇಟ್ ಅದರ್ಸಿಗೆ ಥಿಂಕ್ ಮಾಡಲೇಬೇಕಾಗ್ತದೆ, ಅದರ್ಸಿಗೆ ಹೇಳೇಬೇಕು. ಇದು ಒನ್ ಆಫ್ ದಿ ಬೆಸ್ಟ್ ವೇನು ಅನ್ಬೋದು. ಎಥಿಕ್ಸ್ದಿಂದನೇ ಆಗ್ತದೆ ಅಂಥೇಳಿ ಹೇಳ್ಬೋದು. ನೀತಿ ಶಾಸ್ತ್ರದಿಂದನೇ ಆಗ್ತದೆ. ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು, ಅಥವಾ ಸಮಾಜ, ಈಗ ವಿ ಆರ್ ಇನ್ ಅ ಸೊಸೈಟಿ, ವಿ ಶುಡ್ ಗಿವ್ ಸಮಥಿಂಗ್ ಟು ದ ಸೊಸೈಟಿ. ಅಥವಾ ನಮ್ಮ ಸೊಸೈಟಿಯಲ್ಲೇ ಇರೋದ್ರಿಂದ ನಾವು ರಿಟರ್ನ್ ಏನಾದರೂ ಕೊಡಬೇಕು. ಸೊಸೈಟಿ ನಮಗೆಲ್ಲ ಕೊಟ್ಟಿರ್ತದೆ, ಅದನ್ನು ಒಂಚೂರು ನಾವು ಯುಟಿಲೈಸೇಷನ್ ಮಾಡಿಕೊಂಡು ಸೊಸೈಟಿಗೂ ಒಂಚೂರು ಕೊಡಬೇಕಾಗ್ತದಲ್ಲ. ಅದಕ್ಕೆ ಸಮ್ ಕಂಪ್ನೀಸ್ ಅವ್ರವ್ರು ಒಂದು ಎಥಿಕ್ಸ್ಗಳನ್ನ ಫಾಲೋ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ಆಗಿರ್ತದೆ ಜಾಸ್ತಿ, ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಗೇನ್ ಬಂದಿರ್ತದೆ ಅನ್ಕೋ, ಅವಾಗ ಬೋನಸ್ಸನ್ನು ಪ್ರೊವೈಡ್ ಮಾಡ್ತಾರೆ. ಅದು ಒಂದು ಅವ್ರ ಎಥಿಕ್ಸ್ ಅಂತ ಹೇಳಿ ಕರ್ಬೋದು. ಅದಕ್ಕೆ ಅವರ ಪಾರ್ಟ್ ಆಫ್ ಪ್ರಾಫಿಟಲ್ಲಿ ಎಜುಕೇಷನಿಗೆ, ಕಾಲೇಜಸ್ಗಳಿಗೆ, ಸ್ಕೂಲ್ಸ್ಗಳಿಗೆ, ಹೌದಲ್ಲ, ಈ ರೀತಿಯಾಗಿ ಸ್ಕಾಲರ್ಶಿಪ್ಸ್ಗಳನ್ನ ಕೊಡ್ತಾರೆ. ಸ್ಕಾಲರ್ಶಿಪ್ಗಳನ್ನು ಕೊಡೋದು ಕೂಡ ಏನಾಗ್ತದೆ ಹೇಳಿ, ಒನ್ ಆಫ್ ದ ಎಥಿಕ್ಸನ್ನ ಅಂತ ಹೇಳ್ಬೋದು. ಎಷ್ಟೋ ಫೌಂಡೇಶನ್ಗಳು ಓಪನ್ ಮಾಡಿಕೊಂಡು ಸ್ಕಾಲರ್ಶಿಪ್ಗಳನ್ನು ಕೊಡ್ತಾರೆ. ನೀವು ಈಗ ರೀಸೆಂಟ್ ಪೇಪರಲ್ಲಿ ಓದಿರ್ಬೋದು ನೀವು, ರಾಜ್ಕುಮಾರ್ ಅವ್ರದ್ದು ಒಂದು ಫೌಂಡೇಶನ್ನ ಸ್ಟಾರ್ಟ್ ಮಾಡ್ಕೊಂಡು ಒಬ್ಬರು KAS ಆಗಿದ್ದಾರೆ. ಇದೆಲ್ಲ ಎಕ್ಸಾಂಪಲ್ಗಳನ್ನೇ ನೋಡಿರ್ತೀವಿ. ಅವ್ರಿಗೆ ನೆಕ್ಸ್ಟ್ ಓದಕ್ಕೆ ಇಂಟ್ರೆಸ್ಟ್ ಇರ್ತದೆ, ಬಟ್ ಫಿನಾನ್ಸ್ ಇರೋಂಗಿಲ್ಲ. ಅದಕ್ಕೆ ಸಮ್ ಆಫ್ ದ ಫೌಂಡೇಶನ್ ಏನು ಮಾಡ್ತಾರೆ ಹೇಳಿ, ಹೆಲ್ಪ್ ಮಾಡ್ತಾರೆ. ಫೌಂಡೇಶನ್ ಅದು ಅವ್ರ ಫೌಂಡರ್ ಯಾರು, ಕಂಪ್ನೀಸ್ ಆಗಿರ್ತಾರೆ, ಇಲ್ಲ ಸೂಪರ್ ಸ್ಟಾರ್ಸ್ ಆಗಿರ್ತಾರೆ, ಇಲ್ಲ ಬಿಸ್ನೆಸ್ ಮೆನ್ಸ್ ಆಗಿರ್ತಾರೆ. ಅವರು ಅಷ್ಟು ಅದು ಬಿಟ್ಟು ಮತ್ತು ಎಕ್ಸ್ಟ್ರಾ ಏನಾಗಿರೋಂಗಿಲ್ಲ. ಕಾಮನ್ ಮೆನ್ ನಾವು ಫೌಂಡೇಶನ್ ಮಾಡ್ತೇವೆ ಆಗ್ತದೆ, ಆದರೆ ಅವ್ರದ್ದು ಇಚ್ಛಾ ಬೇಕಲ್ಲ, ಅದು ಅವ್ರ ಕಡೆಯಿಂದನೇ ಬಂದಿರಬೇಕು. ನಾವು ಯಾರ ಮೇಲೂ ಫೋರ್ಸ್ ಮಾಡಿ ನೀವು ಇದು ಡೊನೇಟ್ ಮಾಡಿರಿ ಅಂಥೇಳಿ ಹೇಳಕ್ಕೆ ಬರಲ್ಲ. Suppliers, government and the general public are all beneficial by the ethic or a code of conduct. ಒಂದಿಷ್ಟು ಕೋಡ್ ಆಫ್ ಕಂಡಕ್ಟನ್ನು ಯೂಸ್ ಮಾಡೋದ್ರಿಂದ ಎಲ್ಲರಿಗೂ ಸ್ವಲ್ಪ ಹೆಲ್ಪ್ ಆಗ್ತದೆ. ಗೌರ್ಮೆಂಟಿಗೆ ಹೆಲ್ಪ್ ಆಗ್ತದೆ ಸಮ್ ಪರ್ಪಸ್ ಏನಾಗ್ತದೆ ಹೇಳ್ರಿ, ಸ್ಟೇಕ್ ಹೋಲ್ಡರ್ಸಿಗೆ ಹೆಲ್ಪ್ ಆಗ್ತದೆ, ಎಂಪ್ಲಾಯೀಸಿಗೆ ಹೆಲ್ಪ್ ಆಗ್ತದೆ. ಈ ಒಂದಿಷ್ಟು ಯೂಸ್ ಮಾಡ್ಕೊಂಡ್ರೆ ಆಗ್ತದೆ. ಇನ್ನು ನೆಕ್ಸ್ಟ್ ಐ ಹೋಪ್ ಯು ಅಂಡರ್ಸ್ಟುಡ್ ದ ಮೀನಿಂಗ್ ಆಫ್ ಎಥಿಕ್ಸ್. ಇನ್ನು ಕಲ್ಚರ್ ಆ್ಯಂಡ್ ಎಥಿಕ್ಸ್ ಇನ್ ಬಿಸ್ನೆಸ್ಸಲ್ಲಿ ಯಾವ ರೀತಿಗಳನ್ನು ನಾವು ಎಥಿಕ್ಸ್ಗಳನ್ನು ಫಾಲೋ ಮಾಡ್ತೀವಿ. ನಾ ಎಕ್ಸಾಂಪಲ್ ಕೊಟ್ಟಿದ್ದೆ, ಅದ್ರ ಮೇಲೆ ಇರ್ತದೆ. ಸೊ ಸಮ್ ಆಫ್ ದಿ ಪಾಯಿಂಟ್ಸ್ ಐ ವಿಲ್ ಡಿಸ್ಕಸ್. ಒನ್ ಈಸ್ ಕಲ್ಚರ್ ಆ್ಯಂಡ್ ಎಥಿಕ್ಸ್ ಇನ್ ಅ ಬಿಸ್ನೆಸ್. ಓಕೆ, ಫಸ್ಟ್ ಅದರ ಪಾಯಿಂಟ್ಸನ್ನು ಡಿಸ್ಕಸ್ ಮಾಡಿ. ಕಲ್ಚರ್ ಈಸ್ ಅ ವೇ ಆಫ್ ಲೈಫ್ ಆಫ್ ಗ್ರೂಪ್ ಆಫ್ ಪೀಪಲ್. ಡಿಫ್ರೆಂಟ್ ಗ್ರೂಪ್ ಹ್ಯಾವ್ ಡಿಫ್ರೆಂಟ್ ಕಲ್ಚರಲ್ಸ್. It is the idea, customs and social behavior of a particular people or a society. ಫಸ್ಟಲ್ಲಿ ಕಲ್ಚರಲ್ಲಿ ಎಥಿಕ್ಸ್ ಅಂತಂದರೆ ಅದು ಲೈಫ್ ಸ್ಟೈಲ್, ಗ್ರೂಪ್ ಆಫ್ ಪೀಪಲ್ ಆಗಿರ್ಬೋದು, ಅದು ಅವ್ರಿಗೆ ಅಥವಾ ಡಿಫ್ರೆಂಟ್ ಗ್ರೂಪ್ ಆಫ್ ಪೀಪಲ್ಸ್, ಕಸ್ಟಮ್ಸ್, ಬಿಹೇವಿಯರ್, ಪರ್ಟಿಕ್ಯುಲರ್ ಪೀಪಲ್ ಆರ್ ಅ ಸೊಸೈಟಿ. ಒಂದು ಸೊಸೈಟಿಗೆ ಯಾವ ರೀತಿಯಾಗಿ ನಾವು ಅದನ್ನು ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದನ್ನ ನಮಗೆ ಎಥಿಕ್ಸ್ ಹೇಳ್ಕೊಡ್ತದೆ. ಎವ್ರಿ ಸೊಸೈಟಿ ಡೆವಲಪ್ ಇಟ್ಸ್ ಓನ್ ಕಲ್ಚರ್. ಎಲ್ಲ ಸೊಸೈಟಿಗೂ ಅವರದ್ದೇ ಆದಂಥ ಒಂದು ಓನ್ ಕಲ್ಚರ್ ಇರ್ತದೆ. ಓವರ್ ದ ಟೈಮ್ ಇಟ್ಸ್ ಕಲ್ಚರಲ್ ಇಂಟರ್ನೇಷನ್, ಹೌ ಇಟ್ ಈಸ್ ಮೆಂಬರ್ಸ್ ಬಿಹೇವ್ ಆ್ಯಂಡ್ ಇಂಟ್ರ್ಯಾಕ್ಟ್ ವಿತ್ ಈಚ್ ಅದರ್. ಯಾವ ರೀತಿಯಾಗಿ ಅವರು ಇಂಟ್ರ್ಯಾಕ್ಟ್ ಆಗ್ತಾರೆ ಒಂದು ಸಿಚುವೇಷನಲ್ಲಿ ಬಂದಾಗ, ಟೈಮಲ್ಲಿ ಆಗಿರ್ಬೋದು ಅಥವಾ ಸೊಸೈಟಿ ಕೂಡ ಆಗಿರ್ಬೋದು, ಅಥವಾ ಇಬ್ಬರು ಟಾಪ್ ಮತ್ತು ಮಿಡಲ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಇಂಟ್ರ್ಯಾಕ್ಟ್ ಮಾಡ್ತಾರೆ. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಕಲ್ಚರ್. Next one is it refers to the activities such as art, dance, okay. Next music, festival. ಇವ್ರು ಒಂದಿಷ್ಟು ಕಂಪ್ನೀಸ್, ಹೋಟೆಲ್ಸ್ ಇರ್ತಾರೆ ನೋಡಿ, ನ್ಯೂ ಇಯರ್ ಇದ್ದಾಗೆಲ್ಲ ಅವರೆಲ್ಲ ಒಂದು ಅವರೊಂದು ಇದು ಮಾಡ್ತಾರೆ, ಕ್ಲಬ್ ಮಾಡ್ತಾರೆ. ಕ್ಲಬ್ ಮಾಡಿಕೊಂಡು ಅವ್ರದ್ದು ಪಬ್ಲಿಸಿಟಿ ಮಾಡೋಕ್ಕೆ ಮಾಡ್ತಾರೆ.
ಅವು ಒಂದು ನಾವು ಅದು ಎಥಿಕ್ಸನ್ನು ಫಾಲೋ ಮಾಡೋದ್ರಿಂದ ನಮ್ಗೆ ಗೊತ್ತಾಗ್ತದೆ ಇದೊಂದು ಕಂಪ್ನಿ ಅದ ಅಥವಾ ಫೌಂಡೇಶನ್ ಅದ, ಇದು ಮಾಡಿದ ಹೈಲೈಟ್ ಆಗಿದ್ದ ನಂಗೆ ಗೊತ್ತದ ಇದೊಂದು ಫೌಂಡೇಶನ್ ಅದ, ಇದಂಥ ಕಂಪ್ನಿ ಅದ, ಆ ರೀತಿ ಗೊತ್ತಾಗ. ಇಲ್ಲ ನಮ್ಗೆ ಗೊತ್ತಾಗಂಗಿಲ್ಲ, ಅವೇರ್ನೆಸ್ಸೇ ಇರೋಂಗಿಲ್ಲ. ಆರ್ಗನೈಸೇಷನ್ ಕ್ಯಾನ್ ಗೆಟ್ ರಿಕಗ್ನೈಷನ್, acceptability and popularity by participating in the cultural event. ಕಲ್ಚರಲ್ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಅವ್ರಿಗೆ ರಿಕಗ್ನೈಸೇಷನ್ ಸಿಗ್ತದೆ, ಇಲ್ಲಾಂದ್ರೆ ಸಿಗಂಗಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನೋಡಿರಿ, ಹೋಟೆಲ್ಸ್ ಆಮೇಲೆ ರೆಸ್ಟೋರೆಂಟ್ಗಳು ಇರ್ತಾವೆ, ಅವರೆಲ್ಲ ನ್ಯೂ ಇಯರ್ ಕ್ರಿಸ್ಮಸ್ಗಾಗಿ ಒಂದು ಇವೆಂಟ್ಸ್ಗಳನ್ನ ಅವರು ಆರ್ಗನೈಸ್ ಮಾಡ್ತಾರೆ. ಬಿಕಾಸ್ ಆಫ್ ವಾಟ್, ಪಬ್ಲಿಸಿಟಿ ಆಗಿರ್ಬೋದು ಅಥವಾ ರಿಕಗ್ನೈಸೇಷನ್ ಸಿಗಬೇಕಲ್ಲ ಅದರಿಂದ. ಫಾರ್ ಎಕ್ಸಾಂಪಲ್ ನೀವು ಝೊಮ್ಯಾಟೊ ಅದರದ್ದು ಒಂದು ರಿಕಗ್ನೈಸ್ ಸಿಗಬೇಕಂದ್ರೆ ಅವ್ರು 50% ಆಫ್ ಫಾರ್ ಫಸ್ಟ್ ಡೆಲಿವರಿ, ಅಥವಾ ನೀವು ನೆಕ್ಸ್ಟ್ ಫೆಸ್ಟಿವಲ್ಸಲ್ಲಿದ್ದಾಗ 25% ಆಫ್, ಬೈ 1 get 1 ಫ್ರೀ, ಈ ರೀತಿಯಾಗಿ ಅವ್ರು ಮಾಡ್ತಾರೆ. ಬಿಕಾಸ್ ಪಬ್ಲಿಸಿಟಿ ಸಿಗಬೇಕು, ಅವ್ರದ್ದು ಒಂದು ಸ್ಟ್ಯಾಂಡರ್ಡ್ ಆಗಿ ಅಥವಾ ಒಂದು ಗುಡ್ ವಿಲ್ ಒಮ್ಮೆ ರೀಚ್ ಆಗಿತ್ತಂದ್ರೆ ಮುಗೀತು. ಆಮೇಲೆ ಅವರು ಅದನ್ನ ಬಗ್ಗೆ ಪಬ್ಲಿಸಿಟಿ ಮಾಡುವಂಥದ್ದು ಯೋಚನೆ ಬರಲ್ಲ. ದೀಸ್ ಆರ್ ದಿ culture and ethics in business. Business need to spend time and resources for the cultural event. Some of the cultural events ಗೆ ಬಿಸ್ನೆಸ್ ಏನು ಮಾಡಬೇಕಾಗ್ತೈತಿ, ತನ್ನ ಅಮೌಂಟನ್ನ ಸ್ಪೆಂಡ್ ಮಾಡಬೇಕಾಗ್ತೈತಿ. ಬಿಕಾಸ್ ಈಗ ನೀವು ನ್ಯೂ ಇಯರ್ ಆರ್ಗನೈಸೇಷನ್ ಆಗಿರ್ಬೋದು, ನೆಕ್ಸ್ಟ್ ಏನಾಗಿರ್ಬೋದು ಹೇಳ್ರಿ, ಸಮ್ ಆಫ್ ದಿ ಫಂಕ್ಷನ್ಸ್ಗಳನ್ನು ಆರ್ಗನೈಸೇಷನ್, ಸ್ಪೋರ್ಟ್ಸ್ ಕ್ಲಬ್ಗಳನ್ನು ಅಥವಾ ಡ್ಯಾನ್ಸ್ ಕಾಂಪಿಟೇಷನ್ಗಳನ್ನ ಏರ್ಪಡಿಸೋದು, ಅಥವಾ ನೀವು ಫುಡ್ ಫೆಸ್ಟ್ಗಳನ್ನು ಮಾಡೋದ್ರಿಂದ ಒಂದಿಷ್ಟು ನಾವು ಇವೆಂಟ್ಸ್ಗಳಿಗೆ ಅವರು ಸ್ಪೆಂಡ್ ಮಾಡಬೇಕು. ಫಾರ್ ಸ್ಪಾನ್ಸರ್ಸ್ಗಳನ್ನು ಸ್ಪಾನ್ಸರ್ ಮಾಡೋದ್ರಿಂದ, ಬ್ರ್ಯಾಂಡ್ ಅಂಬಾಸಿಡರ್ಗಳನ್ನ ಇನ್ವೈಟ್ ಮಾಡೋದ್ರಿಂದ ಆಗಿರ್ಬೋದು. ಈಗ ಸೋಪ್ಸ್ಗಳೆಲ್ಲ ನಾವೇನು ಮಾಡ್ತೇವೆ ಹೇಳ್ರಿ, ಬ್ರ್ಯಾಂಡ್ ಅಂಬಾಸಿಡರ್ಗಳನ್ನು ಅವರು ಅಕ್ವೈರ್ ಅಥವಾ ಅವ್ರನ್ನ ತೊಗೋತಾರೆ. ಅವ್ರು ಎಷ್ಟೋ ಅಮೌಂಟನ್ನು ಕೊಟ್ಟು, ಹ್ಯೂಸ್ ಅಮೌಂಟನ್ನು ಕೊಟ್ಟು ಅಕ್ವೈರ್ ಮಾಡ್ಕೋತಾರೆ, ಅವ್ರನ್ನ ತೊಗೋತಾರೆ. ಬಿಕಾಸ್ ಆಫ್ ವಾಟ್, ಟು ಅಟ್ರಾಕ್ಟ್ ದಿ ಕಸ್ಟಮರ್ಸ್. ಅವ್ರಿಗೆ ಈ ಥ್ರೂ ಹೇಳಿದ್ರೆ ನಮ್ಗೆ ಗೊತ್ತಾಗ್ತದೆ ಅನ್ನೋದು ಇರ್ತದೆ. ಯಾಕೆ ಕಾಮನ್ ಮೆನ್ಸ್ಗಳನ್ನು ತೊಗೊಂಡು ಅಡ್ವರ್ಟೈಸ್ಮೆಂಟಿಗೆ ತೊಗೊಲ್ಲ, ಯಾರು ನೋಡೋಂಗಿಲ್ಲ ಅಥವಾ ಅಷ್ಟು ಪಬ್ಲಿಸಿಟಿ ಬರಲ್ಲ ಅಂತೇಳಿ. ಅದಕ್ಕೆ ಅವರು ಈಗ ಇನ್ನೂ ಗ್ರೋಯಿಂಗ್ ಇದ್ದಾಗ ಅವರು ಅಷ್ಟೊಂದು ಅಮೌಂಟನ್ನು ಸ್ಪೆಂಡ್ ಮಾಡಬೇಕಾಗ್ತದೆ. ಒಂದು ಪಬ್ಲಿಸಿಟಿ ಆಗಿರ್ಬೋದು, ಅದು ಒಟ್ಟು ಅದರದ್ದು ರಿಕಗ್ನೈಸೇಷನ್ ಸಿಗಬೇಕಲ್ಲ, ಪೀಪಲಿಂದ ಎಕ್ಸೆಪ್ಟಬಿಲಿಟಿ ಸಿಗಬೇಕಲ್ಲ, ಅದಕ್ಕೆ ಅವ್ರು ಏನು ಮಾಡ್ಬೇಕು ಹೇಳ್ರಿ, ಒಂದಿಷ್ಟು ಅಮೌಂಟನ್ನು ಸ್ಪೆಂಡ್ ಮಾಡಬೇಕಾಗ್ತೈತಿ. ಅದಕ್ಕೆ ನಾವು ಎಥಿಕ್ಸ್ಗಳನ್ನು ಫಾಲೋ ಮಾಡಲೇಬೇಕು. ಫಾಲೋ ಮಾಡ್ಲಿಕ್ಕೆ ನಾಗಲಿಕ್ಕೆ ಇನ್ಫೋಸಿಸ್ ಎಷ್ಟೋ ಇನ್ಫೋಸಿಸ್ ಫೌಂಡೇಶನ್ಗಳನ್ನ ತೊಗೊಂಡು ಎಷ್ಟೋ ಹೆಲ್ಪ್ಗಳನ್ನು ಮಾಡತ್ತಿದ್ವಿ. ಕಾಮನ್ ಮೆನ್ ಆಗಿರ್ಬೋದು, ಅಥವಾ ಸ್ಕೂಲ್ಸ್ ಆಗಿರ್ಬೋದು, ಅಥವಾ ನೀವು ಫ್ಲಡ್ಡಿಂದ ಆಗಿರ್ಬೋದು, ಕೋವಿಡಿಂದ ಆಗಿರ್ಬೋದು, ಎಷ್ಟೋ ಹೆಲ್ಪ್ ಮಾಡಿದ್ದೆ. ಅವಾಗೆಲ್ಲ ನಾವು ತಮ್ಮದು ಇದಂಥ ಪ್ರಾಫಿಟ್ಗಳನ್ನ ಮಾಡಿದರೆ ರಿಕಗ್ನೈಷನ್ ಎಕ್ಸೆಪ್ಟಬಿಲಿಟಿ ಸಿಗ್ತದೆ, ಜನರಿಗೆ ಅವೇರ್ನೆಸ್ ಆಗ್ತಾರೆ ಅವರು. ಮತ್ತು ಅದನ್ನ ನೋಡಿ ಮತ್ತೆ ಎಷ್ಟೋ ಜನ ಮಾಡ್ತಾರೆ. ನೀವು ಇದಾಗಿರ್ಬೋದು, ರತನ್ ಟಾಟಾ ಅವರು ಆಗಿರ್ಬೋದು, ಎಷ್ಟೋ ಹಾಸ್ಪಿಟಲ್ಸ್ಗಳನ್ನು ಅವರು ತಮ್ಮ ಎಷ್ಟೋ ಏಕರ್ ಲ್ಯಾಂಡ್ಗಳಲ್ಲಿ ಮಾಡಿ ಫ್ರೀ ಹೆಲ್ತ್ ಕೇರ್ಗಳನ್ನು ಮಾಡಿದ್ದಾರೆ. ಆಮೇಲೆ ಎಷ್ಟೋ ಯೋಧರ ಕುಟುಂಬಕ್ಕೆ ಎಷ್ಟೋ ಧನ ಸಹಾಯಗಳನ್ನು ಮಾಡಿದ್ದಾರೆ, ಅಮೌಂಟನ್ನು ಡೊನೇಟ್ ಮಾಡಿದ್ದಾರೆ. ನೀವು ಇದು ಫಿಲ್ಮ್ ಸ್ಟಾರು ಮಾಡಿದ್ದಾರೆ. ರಿಕಗ್ನೇಷನ್ ಸಿಗಬೇಕಲ್ಲ, ಎಥಿಕ್ಸ್ ಅವರದ್ದು ಒಂದು ಎಥಿಕ್ಸ್ ಅದು. ಎಥಿಕ್ಸನ್ನು ಅವ್ರು ಫಾಲೋ ಮಾಡಬೇಕು. ಇದು ಕಲ್ಚರಲ್ ಇನ್ ಎಥಿಕ್ಸ್ ಆದ. ಇನ್ನು ಬಿಸ್ನೆಸ್ ಎಥಿಕ್ಸ್ಗಳು ಏನೇನು? ಬಿಸ್ನೆಸ್ ಎಥಿಕ್ಸ್ ರೆಫರ್ಸ್ ಟು ದ ಮಾರಲ್ ಪ್ರಿನ್ಸಿಪಲ್ಸ್ ಆರ್ ಅ ಕೋಡ್ ಆಫ್ ಕಂಡಕ್ಟ್. ಅವರು ಕಂಡಕ್ಟ್ಗಳನ್ನ, ಕೋಡ್ಗಳನ್ನು ಬೈಫರ್ಕೇಷನ್ ಮಾಡ್ತಾರೆ ಅಥವಾ ಅದನ್ನು ಫಾಲೋ ಮಾಡ್ತಾರೆ, ಪ್ರಿನ್ಸಿಪಲ್ಸ್ಗಳನ್ನ ಫಾಲೋ ಮಾಡ್ತಾರೆ. ಇಷ್ಟು ಪ್ರಾಫಿಟಲ್ಲಿ ನಾವು ಈ ವರ್ಷ ಇಷ್ಟು ಅಮೌಂಟನ್ನು ಈ ಗ್ರೂಪ್ ಆಫ್ ಪೀಪಲ್ಸ್ಗೆ ಕೊಡಬೇಕು, ಅಥವಾ ಇಷ್ಟು ಅಮೌಂಟ್ ನಾವು ಡೊನೇಟ್ ಮಾಡಬೇಕು. ಈ ಸೆಕ್ಟರ್ಗೆ ನಾವು ಎಜುಕೇಷನ್ ಸೆಕ್ಟರ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ಆರ್ಪನ್ಸ್ ಆಗಿರ್ಬೋದು, ಈ ರೀತಿಯಾಗಿ ನಾವು ಅವ್ರಿಗೆ ಅಮೌಂಟ್ಗಳನ್ನು, ಅಥವಾ ನಾವು ಈ ರೀತಿ ಒಂದಿಷ್ಟು ಹುಡುಗರನ್ನ ದತ್ತಕ್ಕೆ ತೊಗೊಂಡು ಅವ್ರಿಗೆ ಎಜುಕೇಷನ್ ಪರ್ಪಸ್ ಮಾಡಬೇಕಂದ್ರೆ ಅವ್ರದ್ದು ಪ್ರಿನ್ಸಿಪಲ್ಸ್ ಕೋಡ್ ಆಫ್ ಕಂಡಕ್ಟ್ ಆಗಿರ್ತದೆ. The next, values and the principles that are to applicable to the society will also applicable to the business. ಸೊಸೈಟಿಗೂ ಅದು ಅಪ್ಲಿಕೇಬಲ್ ಆಗಿರ್ತದೆ, ಬಿಸ್ನೆಸ್ಸಿಗೂ ಅಪ್ಲಿಕೇಬಲ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ನೀವು ಪೊಲೀಸ್ ಆಗಿರ್ಬೋದು ನೋಡ್ರಿ, ಅವ್ರದ್ದು ಒಂದು ಎಥಿಕ್ಸ್ ಇದೆ. ಅವ್ರ ಅಂಡರ್ ಅವ್ರಿಗೆ ಕ್ವಾರ್ಟರ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ, ಸ್ಕೂಲ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ, ಹೌದಲ್ಲ. ಅವ್ರ ಅಂಡರ್ ಅವ್ರು ಯಾವ ಸ್ಕೂಲ್ ಇದೆ ಅವ್ರಿಗೆ. ಆಮೇಲೆ ನಿಮ್ಮ ಸೈನಿಕರಿಗೆ ಆಗಿರ್ಬೋದು, ಸೋಲ್ಜರ್ಸ್ ಆಗಿರ್ಬೋದು, ಅವ್ರಿಗೆ ಕೇಂದ್ರೀಯ ವಿದ್ಯಾಲಯಗಳು ಅಂದರೆ ಅವರು ಅವ್ರ ಮಕ್ಕಳಿಗೆ ಅಥವಾ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಅವ್ರವ್ರ ಒಂದು ಎಥಿಕ್ಸ್ಗಳು ಇರ್ತಾವೆ, ಅವರು ಫಾಲೋ ಮಾಡಬೇಕಾಗುತ್ತೆ. ಅವರಿಗೆ ಒಂದು ಕಡಿಮೆ ರೇಟಲ್ಲಿ ಗ್ರೋಸರೀಸ್ಗಳನ್ನು ಕೊಡೋದಾಗಿರ್ಬೋದು, ಕಡಿಮೆ ಶಾಪಲ್ಲಿ ಕೂಡ ಅವ್ರಿಗೆ ಪ್ರೈಸಲ್ಲಿ ಕೊಡ್ತಾರೆ. ಆ ರೀತಿ ಅವರು ಒಂದಿಷ್ಟು ಎಥಿಕ್ಸ್ಗಳನ್ನ ಫಾಲೋ ಮಾಡ್ತಾರೆ. ಎಲ್ಲ ಬಿಸ್ನೆಸ್ಸು ಅವ್ರವ್ರು ಒಂದಿಷ್ಟು ಎಥಿಕ್ಸ್ಗಳನ್ನ ಫಾಲೋ ಮಾಡೇ ಮಾಡ್ತಾರೆ. ನೀವು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಅವ್ರು ಯಾರೋ ಒಂದು ಬಡ ಮಕ್ಕಳಿಗೆ ಅಥವಾ ಎಜುಕೇಷನ್ಗಳನ್ನು ಪ್ರೊವೈಡ್ ಮಾಡ್ತಾರೆ, ಇದು ಅವ್ರ ಎಥಿಕ್ಸ್. ಮತ್ತು ಅವ್ರಿಗೆ ಏನು ಮಾಡ್ತಾರೆ ಹೇಳ್ರಿ, ಅಲ್ಲಿ ಎಂಪ್ಲಾಯೀಸ್ಗಳಿಗೆ ಫೇರ್ ವೇಜಸ್ ಕೊಡೋದು ಅವ್ರದ್ದು ಒಂದು ಎಥಿಕ್ಸ್ ಅದು. ಸ್ಯಾಲ್ರೀಸ್ಗಳನ್ನು ಪ್ರೊವೈಡ್ ಮಾಡೋದು ಎಥಿಕ್ಸ್. ಆಮೇಲೆ ಇನ್ವೆಸ್ಟರ್ಸ್ ಇರ್ತಾರೆ,
ಅವ್ರಿಗೆ ಫೇರ್ ರಿಟರ್ನ್ಸನ್ನು ಕೊಡೋದು. ಇಟ್ ಇಸ್ ಆಲ್ಸೋ ಒನ್ ಆಫ್ ದೇರ್ ಎಥಿಕ್ಸ್ ಅಂತ ಹೇಳಿಕಬೋದು. ದೀಸ್ ಆರ್ ದಿ ಕಲ್ಚರ್ ಆ್ಯಂಡ್ ದ ಬಿಸ್ನೆಸ್ ಎಥಿಕ್ಸ್. ಇನ್ನು ಬಿಸ್ನೆಸ್ ಎಥಿಕ್ಸ್ಗಳನ್ನು ಯಾರ ಡಿಫ್ರೆಂಟ್ ವ್ಯೂವಲ್ಲಿ, ಇನ್ವೆಸ್ಟರ್ ವ್ಯೂವಲ್ಲಿ ಏನು, ಎಂಪ್ಲಾಯೀಸ್ ವ್ಯೂವಲ್ಲಿ ಏನು ಅನ್ನೋದನ್ನು ಡಿಸ್ಕಸ್ ಮಾಡೋದು. ಪಾಯಿಂಟ್ ಆಫ್ ವ್ಯೂ, ವಾಟ್ ಆರ್ ದಿ ಬಿಸ್ನೆಸ್ ಎಥಿಕ್ಸ್ ಅಂತಂದ್ರೆ, ಫಸ್ಟ್ ಒನ್, ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದ ಇನ್ವೆಸ್ಟರ್ಸ್. ಪ್ರೊಟೆಕ್ಷನ್ ಆಫ್ ಇನ್ವೆಸ್ಟರ್ಸ್. ಇಂಟ್ರೆಸ್ಟ್ ನಾವೇನು ಮಾಡ್ಬೇಕು ಹೇಳ್ರಿ, ಇನ್ವೆಸ್ಟರ್ಸ್ ಅದನ್ನು ಪ್ರೊಟೆಕ್ಟ್ ಮಾಡ್ಕೋತಿರ್ಬೇಕು. ಅದನ್ನು ನಾವು ಅವ್ರ ದೃಷ್ಟಿಯಿಂದ ಕೆಳಗಡೆ ಬರಬಾರ್ದು. ಇಟ್ ಇಸ್ ಆಲ್ಸೋ ಒನ್ ಆಫ್ ದಿ ಎಥಿಕ್ಸ್. ಯಾಕಂದರೆ ಇನ್ವೆಸ್ಟರ್ಸ್ ಬರೋದೇ ರೇರು. ಬಂದಿದ್ದ ಇನ್ವೆಸ್ಟರ್ಸ್ಗಳನ್ನು ನಾವು ಲಾಂಗ್ ಟೈಮ್ ಅಥವಾ ಲಾಂಗ್ ಪೀರಿಯಡ್ ಒಳಗೂ ನಾವು ಅವ್ರನ್ನ ಸಸ್ಟೈನ್ ಮಾಡ್ಕೊಂಡು ಇಟ್ಕೋಬೇಕಲ್ಲ. ಸೊ ವಿ ಹ್ಯಾವ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದ ಇನ್ವೆಸ್ಟರ್ ಫಾರ್ ದ ಲಾಂಗ್ ಪರ್ಪಸ್ ಅಥವಾ ಲಾಂಗ್ ವೇಯಲ್ಲಿ ನಾವೇನು ಮಾಡ್ಬೇಕು ಹೇಳಿ, ಆ ಇಂಟ್ರೆಸ್ಟನ್ನು ಪಡ್ಕೋಬೇಕಾಗ್ತದೆ. ದ ನೆಕ್ಸ್ಟ್ ಒನ್ ಈಸ್ ಗುಡ್ ಫೇರ್ ರಿಟರ್ನ್, ಗುಡ್ ರಿಟರ್ನ್. ಇನ್ವೆಸ್ಟರ್ಸ್ಗೆ ಇಂಟ್ರೆಸ್ಟ್ ಕೊಡಬೇಕಲ್ಲ, ಅದನ್ನು ಫೇರ್ ಚಾರ್ಜಸಲ್ಲಿ ಅಥವಾ ಗುಡ್ ವೇದಲ್ಲಿ, ಗುಡ್ ಮ್ಯಾನರ್ನಲ್ಲಿ ರಿಟರ್ನ್ ಮಾಡಬೇಕಾಗ್ತದೆ. ಯಾವ ಅಮೌಂಟ ಇಲ್ಲ ಅಂಥೇಳಿ ನಾವೇನು ಮಾಡೋಕ್ಕೆ ಬರೋಂಗಿಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಅಟ್ಲೀಸ್ಟ್ ಫುಲ್ ಆಗ್ಲಿಕ್ಕಂದ್ರೂ ಹಾಫ್ ಆದರೂ ನಾವು ಅದಕ್ಕೆ ಕೊಡೋದು. ಸುಮ್ಮನೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವು ನಾಳೆ ಕೊಡ್ತೇವೆ, ನೆಕ್ಸ್ಟ್ ಕೊಡ್ತೇವೆ ಅಂತ ಪೋಸ್ಟ್ಪೋನ್ ಮಾಡೋಂಗಿಲ್ಲ. ಪೋಸ್ಟ್ಪೋನ್ ಮಾಡಿ ಅವ್ರು ರಿಟರ್ನ್ಸ್ನ ತೊಗೊಂಡು ಹೋಗ್ಬಿಡ್ತಾರೆ, ಅವ್ರು ಇನ್ವೆಸ್ಟ್ಮೆಂಟ್ ಹಾಕಿದ್ದಿಲ್ಲ. ಅದಕ್ಕೆ ಫೇರ್ ರಿಟರ್ನ್ಸನ್ನು ವಿ ಹ್ಯಾವ್ ಟು ಪ್ರೊವೈಡ್ ಅವರ್ ಇನ್ವೆಸ್ಟರ್ಸ್. ನೆಕ್ಸ್ಟ್ ಒನ್ ಈಸ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಡಿಸ್ಕ್ಲೋಸರ್. We have to disclose our profit to our investors. ಹೈಡ್ ಮಾಡಿ ಇಟ್ಕೋಬಾರ್ದು ಯಾವುದೇ ಪ್ರಾಫಿಟ್ ಆಗಿರ್ಬೋದು. ಇಲ್ಲ ಇಷ್ಟು ಪ್ರಾಫಿಟ್ ಬಂದಿತ್ತು, ಈ ರೀತಿ ಅದ ಅಂತ ನಾವು ಅವ್ರಿಗೆ ಕ್ಲೀನ್ ಆ್ಯಂಡ್ ಕ್ಲಿಯರ್ ಪಿಕ್ಚರ್ ಕೊಟ್ಬಿಟ್ರೆ ಅಂದರೆ ಅವ್ರದ್ದು ನಾವು ಬಿಲೀಫನ್ನು ನಾವೇನು ಮಾಡಿ ಗೇನ್ ಆಗ್ತದೆ ನಮ್ಗೆ ಅವ್ರ ಕಡೆ, ನಮ್ಮ ದೃಷ್ಟಿ. ಸೊ ವಿ ಹ್ಯಾವ್ ಟು ಡಿಸ್ಕ್ಲೋಸ್. ಅಥವಾ ಏನು ಟ್ರಾನ್ಸ್ಪರೆನ್ಸಿ ಅಂತಂದ್ರೇನು, ಹೈಡ್, ಯಾವ ಇನ್ಫಾರ್ಮೇಷನ್ನ ಹೈಡ್ ಮಾಡೋಂಗಿಲ್ಲ. ವಿ ಹ್ಯಾವ್ ಟು ಶೋ ಇಟ್ ಅವರ್ ಬ್ಯಾಲೆನ್ಸ್ ಶೀಟ್ ಟು ಅವರ್ ಇನ್ವೆಸ್ಟರ್ಸ್. ಅಥವಾ ನಮ್ದು ಏನೇನು ಎಕ್ಸ್ಪೆಂಡಿಚರ್ ಮತ್ತು ಪ್ರಾಫಿಟ್ ಅದ, ವಿ ಹ್ಯಾವ್ ಟು ಶೋ ಇಟ್ ಟು ಅವರ್ ಇನ್ವೆಸ್ಟರ್ಸ್ ಸೊ ದ್ಯಾಟ್ ದೇ ಕ್ಯಾನ್ ಬಿಲೀವ್ ಅಸ್. ನಮ್ಗೆ ಬಿಲೀವ್ ಮಾಡಿಕೊಂಡು ಅವರು ಕಂಟಿನ್ಯೂ ಮಾಡುವಂಥ ಪ್ರೊಸೀಜರ್ ಇರ್ತದೆ. ದ ನೆಕ್ಸ್ಟ್, ಅಕ್ಯುರೇಟ್ ಬಿಸ್ನೆಸ್ ರೆಕಾರ್ಡ್ಸ್. ಅಕ್ಯುರೇಟ್ ಬಿಸ್ನೆಸ್ ರೆಕಾರ್ಡ್ಸ್. ನಾವು ನಮ್ಮ ಕಡೆ ಆದಂಥ ಎಷ್ಟು ರೆಕಾರ್ಡ್ಸ್ ಇದೆ ಅಥವಾ ನಾವು ಯಾವ ಬ್ಯಾಲೆನ್ಸ್ ಶೀಟ್ಗಳನ್ನ ಇಫ್ ಇನ್ ಕೇಸ್ ವಿ ಆರ್ ಪ್ರಿಪೇರಿಂಗ್ ಅಂದರೆ ವಿ ಹ್ಯಾವ್ ಟು ಶೋ ಇಟ್ ಅವರ್ ಬ್ಯಾಲೆನ್ಸ್ ಶೀಟ್ ಟು ದ ಇನ್ವೆಸ್ಟರ್ಸ್. ನಮ್ಮ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ, ನಮ್ಮ ಅಸೆಟ್ ಏನಿದೆ, ನಮ್ಮದು ಲಯಬಿಲಿಟಿ ಯಾವ್ಯಾವ್ದು, ನಾವು ಲೋನ್ ಏನು ತೊಗೊಂಡಿದ್ದೀವಿ, ಎಷ್ಟು ನಮ್ಮದು ಎಕ್ಸ್ಪೆಂಡಿಚರ್ ಇತ್ತು, ಎಷ್ಟು ನಮ್ಮದು ಪ್ರಾಫಿಟ್ ಬಂದಿದೆ, ನಾವು ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡತ್ತೀವಿ ಅನ್ನೋದನ್ನು ವಿ ಹ್ಯಾವ್ ಟು ಶೋ ಇಟ್ ಅವರ್ ಇನ್ವೆಸ್ಟರ್ಸ್. ನಾವು ಇನ್ವೆಸ್ಟರ್ಸಿಗೆ ತೋರಿಸ್ಲೇಬೇಕಾಗ್ತದೆ. ಯಾಕಂದರೆ ಇನ್ವೆಸ್ಟರ್ಸ್ ಆರ್ ದಿ ಸ್ಟ್ರೆಂತ್. ಅವ್ರು ಬಂದು ನಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ದು ಏನಾಗಿರ್ತದೆ ಹೇಳಿ, ಡೆವಲಪ್ಮೆಂಟ್ ಆಗಿರ್ತದೆ. ಅವ್ರಿಗೆ ನಾವು ವಿ ಹ್ಯಾವ್ ಟು ಶೋ ಇಟ್ ಅವರ್ ಸೆಲ್ಫ್. ಅವ್ರನ್ನ ತೋರಿಸ್ಲೇಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವು ಕೋಆಪರೇಟಿವ್ ಸೊಸೈಟೀಸ್ ಇರ್ತಾವೆ. ಕೋಆಪರೇಟಿವ್ ಸೊಸೈಟಿ ಅಥವಾ ನೀವು ಬ್ಯಾಂಕ್ಸ್ ಆಗಿರ್ಬೋದು, ಅವ್ರ ಫೈನಾನ್ಷಿಯಲ್ ಇಯರ್ ಮುಗೀತಂದರೆ ಒಂದು ಬ್ಯಾಲೆನ್ಸ್ ಶೀಟ್ನ ಹಾಕಿ ನೀವು ನೆಟ್ಟಲ್ಲಿ ಸರ್ಚ್ ಮಾಡಿ, ಬ್ಯಾಲೆನ್ಸ್ ಶೀಟ್ ಫಾರ್ ದ ಇಯರ್ 2019-18 ಅಂತ ಹಾಕಿದ್ರೆ ಅವ್ರ ಬ್ಯಾಲೆನ್ಸ್ ಶೀಟ್ ಬರ್ತದೆ. ಅವ್ರು ಎಷ್ಟು ಲೋನ್ಸ್ ಇರ್ತಾವೆ. ಕೋಆಪರೇಟಿವ್ ಸೊಸೈಟಿದ ಅವ್ರು ಒಂದು ಬುಕ್ಕ ಪ್ರೊಡ್ಯೂಸ್ ಮಾಡಿ ಅಥವಾ ಒಂದು ಬುಕ್ ಟೈಪ್ ಮಾಡ್ಕೊಂಡು ಅಲ್ಲಿ ಇನ್ವೆಸ್ಟರ್ಸಿಗೆ ಕೊಟ್ಬಿಟ್ಟಿರ್ತಾರೆ. ಅವ್ರು ಯಾರ್ಯಾರ ಸದಸ್ಯರು, ಅಧ್ಯಕ್ಷರು ಅಥವಾ ಯಾರ್ಯಾರು ಅಲ್ಲಿ ಬರ್ತಿರ್ತಾರಲ್ಲ ಅವ್ರಿಗೆಲ್ಲ ಕೊಟ್ಬಿಡ್ತಾರೆ. ನಮ್ಮ ಬ್ಯಾಲೆನ್ಸ್ ಶೀಟ್ ಇಷ್ಟು, ನಮ್ದು ಇಷ್ಟು ಅಸೆಟ್ ಇದೆ, ಇಷ್ಟು ಲೋನ್ ಆಗೈತಿ, ಇಷ್ಟು ನಮ್ಮದು ಪ್ರಾಫಿಟ್ ಆಗೈತಿ, ಇಷ್ಟು ಲಾಸ್ ಆಗೈತಿ ಅನ್ನೋದನ್ನು ಎಲ್ಲರಿಗೆ ಟ್ರಾನ್ಸ್ಪರೆನ್ಸ್ ವೇನಲ್ಲಿ ಕೊಟ್ಬಿಟ್ರೆ ನಮಗೇನಾಗ ಹೇಳಿ ಅವ್ರ ಮೇಲೆ ಡೌಟ್ ಬರಲ್ಲ ಅಥವಾ ಅವ್ರಿಗೆ ನಮ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ. ಬಿಸ್ನೆಸ್ ಸ್ಮೂತ್ ವೇನಲ್ಲಿ ಹೋಗೋಕೆ ಸ್ಟಾರ್ಟ್ ಆಗ್ತದೆ. ಇಫ್ ಇನ್ ಕೇಸ್ ನಮ್ಮ ಕಡೆ ಟ್ರಾನ್ಸ್ಪರೆನ್ಸಿ ಮತ್ತು ಡಿಸ್ಕ್ಲೋಸರ್ ಇಲ್ಲ ಅಂತಂದರೆ ಅಲ್ಲೇ ಏನಾಗ್ತದೆ, ಇಂಡಿಫರೆನ್ಸ್ ಬರೋಕ್ಕೆ ಸಾಧ್ಯ ಆಗ್ತದೆ ಎಂಪ್ಲಾಯೀಸ್ ನಡುವೆ ಮತ್ತು ಇನ್ವೆಸ್ಟರ್ಸ್ ನಡುವೆ ಅಥವಾ ಟಾಪ್ ಮ್ಯಾನೇಜ್ಮೆಂಟ್ ಮತ್ತು ಮಿಡಲ್ ಮ್ಯಾನೇಜ್ಮೆಂಟ್. ದೀಸ್ ಆರ್ ದಿ ಎಥಿಕ್ಸ್ ವಿ ಶುಡ್ ಫಾಲೋ ಟು ಅವರ್ ಇನ್ವೆಸ್ಟರ್ಸ್. ಫೇರ್ ರಿಟರ್ನ್, ಪ್ರೊಟೆಕ್ಷನ್ ಆಫ್ ಇನ್ವೆಸ್ಟರ್ಸ್, ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಡಿಸ್ಕ್ಲೋಸರ್, ಅಕ್ಯುರೇಟ್ ಬಿಸ್ನೆಸ್ ರೆಕಾರ್ಡ್ಸ್ಗಳನ್ನು ನಾವು ಅಕ್ಯುರೇಟಾಗಿ ತೋರಿಸ್ಬೇಕು. ಅವ್ರಿಗೆ ಶೋ ಮಾಡೋಕ್ಕೆ ಒಂದು ಬ್ಯಾಲೆನ್ಸ್ ಶೀಟ್, ನಮ್ಮ ಕಡೆ ಒಂದು ಬ್ಯಾಲೆನ್ಸ್ ಶೀಟ್, ಆ ರೀತಿಯಾಗಿ ನಾವು ಇನ್ವೆಸ್ಟರ್ಸ್ಗೆ ಮಾಡಬಾರ್ದು. ಓಕೆ, ನೆಕ್ಸ್ಟ್ ಒನ್ ಈಸ್ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ. ಏನೇನು ಬಿಸ್ನೆಸ್ ಎಥಿಕ್ಸ್ಗಳನ್ನ ಫಾಲೋ ಮಾಡಬೇಕಾಗ್ತೈತಿ. ಕಸ್ಟಮರ್ ಆರ್ ದಿ
ಕಿಂಗ್, ಹೌದಲ್ವಾ? ಅವರ ನಮ್ಗೆ ಅವರ ನಮ್ಗೆ ಅದ್ರದ್ದು ನಮ್ಮ ಪ್ರಾಡಕ್ಟ್ ಸ್ಟ್ಯಾಂಡ್ ಎಲ್ಲಿ ಆಗ್ತದೆ ಅನ್ನೋದು ಮಾಡೋರು ಅವರೇ, ನಮ್ಮ ಪ್ರಾಡಕ್ಟ್ ಎಲ್ಲಿ ಫಾಲ್ ಆಗ್ತದೆ ಅನ್ನೋದು ಹೇಳೋದು ಅವರೇ. ಸೊ ವಿ ಹ್ಯಾವ್ ಟು ಗಿವ್ ಗುಡ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಟು ದ ಕಸ್ಟಮರ್ಸ್. ಗುಡ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್. ನೆಕ್ಸ್ಟ್ ಫೇರ್ ರೇಟ್ ಅಥವಾ ಫೇರ್ ಪ್ರೈಸ್. ನಾವು ಪ್ರೈಸ್ಗಳನ್ನು ಹೈ ಎಲ್ಲರಿಗಿಂತ ಕಂಪೇರ್ ಮಾಡಿದ್ರೆ ಅಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಪ್ರೈಸಸ್ಗಳನ್ನ ಪ್ರೊವೈಡ್ ಮಾಡಬಾರ್ದು. ನೆಕ್ಸ್ಟ್ ಒನ್ ಇಸ್ ಬೆಟರ್ ಸರ್ವಿಸ್. ಬೆಟರ್ ಸರ್ವಿಸ್ ಬೆಟರ್. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಆನ್ಲೈನ್ ಎಷ್ಟೊಂದು ಶಾಪ್ಸ್ ಅದಾವೆ. ನೀವು ಯಾವ ಶಾಪಿಗೆ ಹೋಗ್ತೀರಿ ಅಥವಾ ಯಾವ ಆ್ಯಪ್ ನೀವು ಪ್ರೊವೈಡ್ ಮಾಡ್ತೀರಿ, ನಿಮ್ಗೆ ಯಾವ್ದು ತಕ್ಷಣ ಡೆಲಿವರಿ ಮಾಡ್ತಾರೆ, ನಿಮ್ಗೆ ಯಾವ್ದು ತಕ್ಷಣ ಸರ್ವಿಸ್ ಬೆಟರ್ ಕೊಡ್ತಾರೆ, ಯಾರು ರಿಟರ್ನ್ ಜಲ್ದಿ ತೊಗೋತಾರೆ, ಅಥವಾ ನಿಮ್ದು ಬಿಲೀಫ್ ಅದು ಒಬ್ಬರಿಗೆ ಒಂದೊಂದು ಸೆಕ್ಟರಲ್ಲಿ ಬಿಲೀಫ್ ಇರ್ತದೆ. ಓಕೆ, ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ಅವ್ರದ್ದೇನು ಗುಡ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಅಂತ ತೊಗೊಂಡ್ರೆ ಅವ್ರದ್ದು ಗುಡ್ ವಿಲ್ ಜಾಸ್ತಿ ಇರ್ತದೆ ಅಂತ. ಅಥವಾ ನೆಕ್ಸ್ಟ್ ಸೆಕೆಂಡ್ ಫೇರ್ ಪ್ರೈಸ್. ಕಂಪ್ಯಾರಿಸನ್ ಮಾಡ್ತಿರಲಿಲ್ಲ, ಕಂಪ್ಯಾರಿಸನ್ ಅಫ್ಕೋರ್ಸ್ ಮಾಡ್ತೀರಿ. ಇದು ಪ್ರಾಡಕ್ಟ್ಗೆ ಇನ್ನೊಂದು ಕಂಪ್ನಿ ಪ್ರಾಡಕ್ಟ್ಗೆ ಕಂಪ್ಯಾರಿಸನ್ ಮಾಡಿ ಕ್ವಾಲಿಟಿ ಕಂಪ್ಯಾರಿಸನ್ ಮಾಡ್ತೀರಿ, ಅದಕ್ಕೆ ಫೇರ್ ಪ್ರೈಸಸ್ಗಳನ್ನ ಕೊಡಬೇಕು. ನೆಕ್ಸ್ಟ್ ಬೆಟರ್ ಸರ್ವಿಸ್. ಗೂಡ್ಸನ್ನು ಪ್ರೊವೈಡ್ ಮಾಡ್ತೀವಿ ಅಂತಂದ್ರೆ ಅಷ್ಟೇ ಕೂಡ ನಾವು ಗುಡ್ ಸರ್ವಿಸಸ್ಗಳನ್ನು ನಾವು ಕಸ್ಟಮರ್ಸ್ಗೆ ಕೊಡಬೇಕಾಗ್ತದೆ. ದ ನೆಕ್ಸ್ಟ್ ಶುಡ್ ನಾಟ್ ಬಿ ಚೀಟ್ ಮಾಡಬಾರ್ದು. should not be cheat. Next, product improvement. ಪ್ರಾಡಕ್ಟ್ ಇಂಪ್ರೂವ್ಮೆಂಟ್ ಇರಬೇಕು. ನಾವು ನಮ್ಮ ಕಸ್ಟಮರ್ಸಿಗೆ ಅಥವಾ ನಮ್ಮ ಯಾವುದು ನಮ್ಮ ಪ್ರಾಡಕ್ಟ್ ಸರ್ವಿಸ್ ತಗೋತಿರ್ತಾರೆ ಅವ್ರಿಗೆ ವಿ ಶುಡ್ ನಾಟ್ ಚೀಟ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ನೆಕ್ಸ್ಟ್ ಪ್ರಾಡಕ್ಟ್ ಇಂಪ್ರೂವೈಸೇಷನ್ ಇರಬೇಕು. ಲೇಬಲ್ ಆಗಿರ್ಬೋದು, ಶೇಪ್ ಆಗಿರ್ಬೋದು, ಫ್ರಾಗ್ರೆನ್ಸ್ ಆಗಿರ್ಬೋದು, ಆ್ಯಡ್, ಡಿಲಿಷನ್, ಈ ರೀತಿ ನಾವೇನು ಮಾಡ್ಬೇಕು ಹೇಳಿ ಇಂಪ್ರೂವ್ಮೆಂಟ್ ಪ್ರಾಡಕ್ಟಲ್ಲಿ ಮಾಡ್ತಾನೆ ಟು ಅಟ್ರಾಕ್ಟ್ ದಿ ಕಸ್ಟಮರ್ಸನ್ನ ಅಟ್ರಾಕ್ಟ್ ಮಾಡಬೇಕಲ್ಲ. ಕಸ್ಟಮರ್ ಅಟ್ರಾಕ್ಟ್ ಮಾಡ್ಲಿಕ್ಕಂದ್ರೆ ಸಸ್ಟೈನ್ ಆಗೋದು ಇಟ್ ಈಸ್ ವೆರಿ ಡಿಫಿಕಲ್ಟ್. ಫಾರ್ ಎಕ್ಸಾಂಪಲ್ ನೀವು ಲಕ್ಸ್ ಸೋಪ್ ನೋಡಿರಿ, ಎಷ್ಟು ವೆರೈಟಿ ಆಫ್ ಲಕ್ಸ್ ಸೋಪ್ಸ್ ಅದ. ಫ್ರಾಗ್ರೆನ್ಸ್ ಚೇಂಜ್ ಅದ, ಲೇಬಲ್ ಚೇಂಜ್ ಅದ, ಕಲರ್ ಚೇಂಜ್ ಇರ್ತದೆ. ಸೋಪೇ ಬಟ್ ಎಡಿಷನ್ ಡಿಲಿಷನ್ ಆಗ್ತಿರ್ತಾವೆ. ಫ್ರಾಗ್ರೆನ್ಸ್ ಡಿಫ್ರೆಂಟ್ ಫ್ರಾಗ್ರೆನ್ಸ್ ಅದ. ನೀವು ಪಿಯರ್ ಸೋಪ್ ಆಗಿರ್ಬೋದು ಅಥವಾ ನಿಮ್ಮ ಹ್ಯಾಂಡ್ ಸ್ಯಾನಿಟೈಸರ್ ನೋಡಿರಿ, ಎಷ್ಟು ಸ್ಯಾನಿಟೈಸರ್ಸ್ಗಳದ ಡಿಫ್ರೆಂಟ್ ಫ್ರಾಗ್ರೆನ್ಸ್ ಆ್ಯಡ್ ಮಾಡ್ತಾರೆ. ಇಂಪ್ರೂವ್ಮೆಂಟ್ ಇರಬೇಕು ಪ್ರಾಡಕ್ಟಲ್ಲಿ. ಅಥವಾ ಬ್ರ್ಯಾಂಡ್ ಅಂಬಾಸಿಡರ್ಗಳನ್ನ ಚೇಂಜ್ ಮಾಡ್ತಾರೆ ಟು ಅಟ್ರಾಕ್ಟ್ ದಿ ಕಸ್ಟಮರ್ಸ್. ಓಕೆ, ದೀಸ್ ಆರ್ ದಿ ಬಿಸ್ನೆಸ್ ಎಥಿಕ್ಸ್ which we should follow to our customers. First one is good quality of product, second one is fair price, third one is better services, should not be cheat ಮಾಡಂಗಿಲ್ಲ. ಮತ್ತು ಅವ್ರಿಗೆ ಏನು ಮಾಡಂಗಿಲ್ಲ ಹೇಳ್ರಿ, ನಾವು ಅವ್ರ ಪ್ರಾಡಕ್ಟ್ಗಳಿಗೆ ಯಾವುದೋ ಏನಂತೀವಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಬಾರ್ದು. ಪ್ರಾಡಕ್ಟ್ ಇಂಪ್ರೂವ್ಮೆಂಟ್, ವಿ ಹ್ಯಾವ್ ಟು ಇಂಪ್ರೂವ್ ಅವರ್ ಪ್ರಾಡಕ್ಟ್ ಅಟ್ಲೀಸ್ಟ್ ಟ್ವೈಸ್ ಥ್ರೈಸ್ ಆಗಿರ್ಬೋದು. ನೆಕ್ಸ್ಟ್ ಒನ್ ಈಸ್ ಎಥಿಕ್ಸ್ ರಿಗಾರ್ಡಿಂಗ್ ಎಂಪ್ಲಾಯೀಸ್ ಕೂಡ ಯಾವ ರೀತಿಯ ನಾವು ಎಥಿಕ್ಸನ್ನು ಫಾಲೋ ಮಾಡ್ತೀವಿ ಬಿಸ್ನೆಸ್ಸು. ಫಸ್ಟ್ ಒನ್ ಈಸ್ ಫೇರ್ ಟ್ರೀಟ್ಮೆಂಟ್. ಅವ್ರಿಗೆ ನಾವು ಟ್ರೀಟ್ಮೆಂಟನ್ನ ಫೇರ್ ರೀತಿ, ಯಾವುದು ನಾವು ಬಯಾಸನ್ನು ಇಟ್ಕೋಬಾರ್ದು, ಆ ರೀತಿಯಾಗಿ ಅವ್ರು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಗುಡ್ ರಿಟರ್ನ್ ಅವ್ರ ಟ್ರೀಟ್ಮೆಂಟ್ ನಾವು ಕರೆಕ್ಟ್ ಮಾಡ್ತೀವಿ ಅಂತಂದರೆ ಅವರು ಲಾಂಗ್ ಟೈಮ್ ಸಸ್ಟೈನ್ ಆಗ್ತದೆ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊತ ಹೋಗ್ತಾರೆ, ಕ್ವಾಲಿಟಿ ಕೊಡೋಕ್ಕಾಗಂಗಿಲ್ಲ. ದ ನೆಕ್ಸ್ಟ್ ಒನ್ ಈಸ್ ಬೆಟರ್ ವೇಜಸ್. ಅವ್ರು ವರ್ಕ್ ಮಾಡಿದ್ದಾರೆ ಅಂತಂದರೆ ವೇಜಸ್ ಕೊಡೋದು ಇಟ್ ಈಸ್ ಅವರ್ ಡ್ಯೂಟಿ. ಅವ್ರ ಕೋಡ್ ಆಫ್ ಕಂಡಕ್ಟ್ ಅದು. ವಿ ಹ್ಯಾವ್ ಟು ಗಿವ್ ಬೆಸ್ಟ್ ವೇಜಸ್ ಟು ದ ಎಂಪ್ಲಾಯೀಸ್. ದ ನೆಕ್ಸ್ಟ್ ಒನ್ ಈಸ್ ಹೆಲ್ದಿ ವರ್ಕಿಂಗ್ ಕಂಡೀಷನ್. ನಾವು ಅವ್ರಿಗೆ ಹೆಲ್ದಿ ವರ್ಕಿಂಗ್ ಕಂಡೀಷನ್ಸ್ಗಳನ್ನ ಪ್ರೊವೈಡ್ ಮಾಡ್ಕೋಬೇಕು, ಎನ್ವಿರಾನ್ಮೆಂಟನ್ನ ಪ್ರೊವೈಡ್ ಮಾಡ್ಕೋಬೇಕು, ವೆಂಟಿಲೇಷನ್ ಫೆಸಿಲಿಟಿಗಳನ್ನ ಕೊಡಬೇಕು. ಇಫ್ ಅವ್ರ ಮನೆಯಲ್ಲಿ ಯಾರೂ ಕೇರ್ ಮಾಡಲ್ಲ ಅಂದರೆ ಮಕ್ಕಳನ್ನು ನೋಡ್ಕೋಬೇಕು, ಕಿಂಡರ್ ಗಾರ್ಡನ್ ಫೆಸಿಲಿಟಿಗಳನ್ನ ವಿ ಹ್ಯಾವ್ ಟು ಪ್ರೊವೈಡ್ ಟು ಅವರ್ ಎಂಪ್ಲಾಯೀಸ್ ಅಂತ ಹೇಳಬೇಕು. ಆಮೇಲೆ ಅವ್ರಿಗೆ ಹಾಸ್ಪಿಟಲ್ಸ್ಗಳನ್ನ ಪ್ರೊವೈಡ್ ಮಾಡೋದು. ಈಗ ESI ಎಲ್ಲ ಬಂದಿದ್ದಲ್ಲ, ಎಥಿಕ್ಸ್ ಅವರ ಅಮೌಂಟಲ್ಲೇ ಕಟ್ಟಾಗಿ ಬಿಕಾಸ್ ಆಫ್ ಅವರ್ ಹೆಲ್ತ್ ಪರ್ಪಸ್ ESI ಹಾಸ್ಪಿಟಲ್ಗಳು ಇರ್ತಾವೆ, ಅವ್ರು ಎಂಪ್ಲಾಯೀಸ್ ಪರ್ಪಸನ್ನು ಅವ್ರು ಏನು ಮಾಡ್ತಾರೆ ಫಾಲೋ ಅಪ್ ಮಾಡ್ತಾರೆ. ದೀಸ್ ಆರ್ ದಿ ಎಥಿಕ್ಸ್ ವಿಚ್ ವಿ ಹ್ಯಾವ್ ಟು ಫಾಲೋ ಅವರ್ ಎಂಪ್ಲಾಯೀಸ್. ಫೇರ್ ಟ್ರೀಟ್ಮೆಂಟ್, ಬೆಟರ್ ವೇಜಸ್, ಮತ್ತು ಹೆಲ್ದಿ ವರ್ಕಿಂಗ್ ಕಂಡೀಷನ್ಸ್, ಮತ್ತು ಅಪಾರ್ಚುನಿಟೀಸ್ಗಳನ್ನು ವಿ ಹ್ಯಾವ್ ಟು ಬಿಲ್ಡ್ ಟು ಅವರ್
ಎಂಪ್ಲಾಯೀಸ್ ಅಪಾರ್ಚುನಿಟೀಸ್ಗಳನ್ನ ಬಿಲ್ಡ್ ಮಾಡ್ಕೋಬೇಕು. ಅವ್ರ ಸ್ಕಿಲ್ಗಳನ್ನು ಏನೇನು ಅವ್ರ ಕಡೆ ಸ್ಕಿಲ್ಸ್ಗಳನ್ನ ಡೆವಲಪ್ ಮಾಡೋಕ್ಕೆ ಅವ್ರಿಗೆ ಹೆಲ್ಪ್ ಮಾಡುವಂಥ ಪ್ಲ್ಯಾಟ್ಫಾರ್ಮ್ಗಳನ್ನು ವಿ ಹ್ಯಾವ್ ಟು ಗಿವ್ ಟು ಅವರ್ ಎಂಪ್ಲಾಯೀಸ್ ಅಂತ ಹೇಳಿ ಹೇಳ್ಬೋದು. ಅಪಾರ್ಚುನಿಟಿ ಅವ್ರು ಅದ ಲೆವೆಲಲ್ಲಿ ಇತ್ತಂದರೆ ಅವ್ರಿಗೇನಾಗಿಲ್ಲ ಹೇಳ್ರಿ, ನೆಕ್ಸ್ಟ್ ಅಪಾರ್ಚುನಿಟಿ ಬರೋಕ್ಕಾಗಿಲ್ಲ. ಸೊ ವಿ ಶುಡ್ ಗಿವ್ ಟ್ರೈನಿಂಗ್ ಟು ಅವರ್ ಎಂಪ್ಲಾಯೀಸ್ ಬಿಕಾಸ್ ಟು ಗೆಟ್ ಬೆಟರ್ ಅಪಾರ್ಚುನಿಟೀಸ್ ಟು ಇನ್ ಬಿಸ್ನೆಸ್ ಅಂಥೇಳಿ ಹೇಳ್ಬೋದು. ಓಕೆ, ದೀಸ್ ಆರ್ ದಿ ಎಥಿಕ್ಸ್ ಇನ್ ಬಿಸ್ನೆಸ್. ಇನ್ನು ನೆಕ್ಸ್ಟ್ 3 ಪಾಯಿಂಟ್ಸ್ ಥ್ರೂ ದ ಗೌರ್ಮೆಂಟ್, ಶೇರ್ ಹೋಲ್ಡರ್ಸ್ ಪಾಯಿಂಟ್ ಆಫ್ ವ್ಯೂ ಅದ ಅವನ್ನ ಐ ವಿಲ್ ಡಿಸ್ಕಸ್ ಯು ಇನ್ ದ ನೆಕ್ಸ್ಟ್ ಸೆಷನ್. I hope you understood. In this class, we have discussed what is ethics. Ethics andre enu, moral or characteristics. What is business ethics? Culturally, business ethics andre enu. Next, business ethics anna ಯಾವ ರೀತಿಯಾಗಿ ನಾವು ಫಾಲೋ ಮಾಡ್ಕೋಬೇಕು. ನೆಕ್ಸ್ಟ್ ಯಾವ ವ್ಯೂ ಅಲ್ಲಿ ಅಥವಾ ಡಿಫ್ರೆಂಟ್ ಟೈಪ್ಸಲ್ಲಿ ಏನು ಬಿಸ್ನೆಸ್ ಎಥಿಕ್ಸ್ ಅಂದರೆ ಏನು, ಅದ್ರ ನಾವು ಯಾವ ರೀತಿಯಾಗಿ ಫಾಲೋ ಅಪ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಐ ಹೋಪ್ ಯು ಅಂಡರ್ಸ್ಟುಡ್. Thank you.